ಅಶ್ವೀಗ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಸೌಜನ್ಯ ಪ್ರಕರಣ ದೊಡ್ಡ ಹೋರಾಟಗಳಾಯಿತು. ಸುಮಾರು 12 ವರ್ಷದ ನಂತರ ಯಾರೂ ಕೂಡ ಧರ್ಮಸ್ಥಳದ ಪರವಾಗಿ ಮಾತಾಡುವವರು ಇಲ್ಲ, ಈ ಕಾಲಘಟ್ಟದಲ್ಲಿ ಯಾರೂ ಮಾತಾಡುವ ಧೈರ್ಯವನ್ನು ಮಾಡಲ್ಲ ಅನ್ನುವ ಸಂದರ್ಭದಲ್ಲಿ ಗಿಳಿಯಾರ್ ಅನ್ನುವಂಥ ಪುಟ್ಟ ಊರಿನಿಂದ ಓರ್ವ ವ್ಯಕ್ತಿ ಹೊರಡ್ತಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಣಿಸಿದ್ರು, ಕ್ಯಾನ್ ಹಿ ಡೂ ದ್ಯಾಟ್? ಈ ಮನುಷ್ಯನಿಂದ ಅದೆಲ್ಲವೂ ಕೂಡ ಸಾಧ್ಯವಿದೆಯಾ? ಯಾಕಂತ ಹೇಳಿದರೆ ಎದುರಿಗಿದ್ದದ್ದು ದೊಡ್ಡ ಸಾಗರವೇ ಇತ್ತು. ಆ ಸಾಗರದ ಎದುರಿಗೆ ಗಿಳಿಯಾರ್ನಿಂದ ಹೊರಟಂತಹ ವಸಂತ್ ಗಿಳಿಯಾರ್ ಇವತ್ತು ಒಂದು ರೀತಿಯಲ್ಲಿ ಗೆಲುವಿನ ಹಂತದಲ್ಲಿದ್ದಾರೆ. ಈ ಪ್ರಕರಣ ಏನು? ಧರ್ಮಸ್ಥಳ ಪ್ರಕರಣ ಯಾವ ರೀತಿಯಲ್ಲಿ ಬಂತು, ಅಥವಾ ಇವರಿಗೆ ಯಾಕೆ ಧೈರ್ಯ ಬಂತು? ಯಾಕಂತ ಹೇಳಿದರೆ ಇನ್ನೊಂದು ಬಣ ಯಾವ ರೀತಿ ಇತ್ತು ಅಂತ ಹೇಳಿ ಈ ಹೊರಗಿನವರು ಮಾತಾಡುವುದಕ್ಕೂ ಕರಾವಳಿಯವರು ಮಾತಾಡುವುದಕ್ಕೂ ವ್ಯತ್ಯಾಸ ಇದೆ. ಕರಾವಳಿಯಲ್ಲಿ ಆ ಸಂದರ್ಭದಲ್ಲಿ ಬಹುಶಃ ಸೌಜನ್ಯ ಪರ ಹೋರಾಟಗಾರರು ಮತ್ತು ಧರ್ಮಸ್ಥಳ ಅಂತ ಇಟ್ಕೊಂಡಾಗ ಈ ಪರ ಅನ್ನುವ ಪ್ರಶ್ನೆಗೆ ನಾನು ಮತ್ತೆ ಉತ್ತರವನ್ನು ಪಡ್ಕೊಳ್ತೀನಿ. ಧರ್ಮಸ್ಥಳದ ಪರವಾಗಿ ಯಾರಾದರೂ ಮಾತಾಡಿದರೆ ಅವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡಲಾಗ್ತಾ ಇತ್ತು, ಅಥವಾ ಹಲ್ಲೆಗಳನ್ನು ಮಾಡಲಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಮಾತಾಡುವಂಥ ಧೈರ್ಯ ಯಾಕೆ ಬಂತು, ಅಥವಾ ಈ ಪ್ರಕರಣ ಏನು, ಇದೆಲ್ಲ ವಿಚಾರದ ಕುರಿತಾಗಿ ನಾನು ಚರ್ಚೆ ಮಾಡಲಿಕ್ಕಿದೆ. ನನ್ನ ಜೊತೆ ವಸಂತ್ ಗಿಳಿಯಾರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಧರ್ಮಸ್ಥಳ ಪ್ರಕರಣ ಬಹುಶಃ ಓರ್ವ ಕರಾವಳಿಯವನೇ ಆದ ಕಾರಣಕ್ಕೆ ಅದರ ತೀಕ್ಷ್ಣತೆ ಎಷ್ಟು ಅಂತ ನನಗೆ ಗೊತ್ತಿದೆ. ಯಾರೂ ಮಾತಾಡಲಿಕ್ಕೆ ಹೆದರದಂತಹ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಹೇಗೆ ಧೈರ್ಯ ಬಂತು ಅನ್ನುವುದೇ ನನಗಿರುವಂಥ ಪ್ರಶ್ನೆ. ಇಲ್ಲ, ಅಂದರೆ ಸಹಜವಾಗಿ ನಾವು ಸತ್ಯದ ಪರವಾಗಿ ಫ್ಯಾಕ್ಟ್ ಫಾರ್ ನಾವೊಂದು ತಂಡ ಪ್ರತಿಕ್ರಿಯೆಯನ್ನು ರಿಯಾಕ್ಟ್ ಮಾಡಿರೋದು. ಮತ್ತು ಇದು ಫೈಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಆ ಭ್ರಮೆ ಅವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಇದು ಹೋರಾಟ ಅಂತ ನಾನು ಅಂದ್ಕೊಳ್ಳಲ್ಲ. ಫ್ಯಾಕ್ಟ್, ಈಗ ಒಂದು ಮೀಡಿಯಾ ಜವಾಬ್ದಾರಿಯುತವಾಗಿ ಏನು ಕೆಲಸ ಮಾಡ್ಬೋದು ಅಷ್ಟನ್ನು ಮಾತ್ರ ನಾನು ಮಾಡಿದ್ದೀನಿ. ಜನರ ಧ್ವನಿ ಇಲ್ಲದವರ, ಅಂದರೆ ಒಳಗಡೆ ಫ್ಯಾಕ್ಟ್ ಇದೆ, ಇದೇ ಸತ್ಯ ಅಂತ ಹೇಳುವ ಸುಮಾರು ಧ್ವನಿಗಳು ಹೊರಗೆ ಹೊಮ್ಮದೇ ಇರುವಾಗ ನಾವೊಂದು ಯೂಟ್ಯೂಬ್ ಚಾನಲ್ ಮೂಲಕ ಅದಕ್ಕೊಂದು ವಾಯ್ಸ್ ಕೊಟ್ಟಿದ್ದೀವಿ. ಸೌಜನ್ಯ ಪ್ರಕರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಟೆಂಪಲ್ ವಿರುದ್ಧ ಒಂದು ಟೆರ್ರರಿಸಮ್ ಆಗ್ತಾಯಿದೆ ಅನ್ನೋ ಭಾವನೆ ನನಗಿತ್ತು. ಸೌಜನ್ಯಳ ಪರವಾದಂಥ ಹೋರಾಟ ಅಲ್ಲೆಲ್ಲೂ ಆಗಲಿಲ್ಲ. ಸೌಜನ್ಯ ನೆಪ ಮಾತ್ರ ಅನ್ನೋದು ಸತ್ಯ. ಸೌಜನ್ಯ ಎನ್ನುವ ಹೆಣ್ಣು ಮಗುವಿನ ಸಾವನ್ನು ನೆಪವಾಗಿಸಿಕೊಂಡು ಮಾಡ್ತಾ ಇರುವಂಥ ಒಂದು ದಂಧೆ. ಅಲ್ಲ, ನೀವು ಹೇಳ್ತೀರಾ ಆರಂಭದಿಂದಲೂ ಅವರ ಹೋರಾಟ ಇದೇ ರೀತಿಯಲ್ಲಿತ್ತು ಅಂತ ಹೇಳಿ. ಕಾರಣ, ಆ ಆರಂಭದ ದಿನಗಳ ಹೋರಾಟದ ಶೈಲಿಯೇ ಬೇರೆ. ಇತ್ತೀಚೆಗೆ ಕೆಲವರು ಸೇರ್ಕೊಳ್ತಾರೆ ಅವ್ರ ಜೊತೆಯಲ್ಲಿ. ಈಗ ಒಂದು ರೀತಿ ಶೈಲಿ ಬದಲಿಸಿದ ಹಾಗಿದೆ ಅಂತ ಹೇಳಿ. ಅಂದರೆ ಅದೇ ಏನಾಗಿದೆ, ಫಸ್ಟು ಸೌಜನ್ಯ ಸಬ್ಜೆಕ್ಟನ್ನು ರೈಸ್ ಮಾಡೋದೇ ಧರ್ಮಸ್ಥಳದ ವಿರುದ್ಧ ಇರುವವರು. ಬಹಳ ಸ್ಪಷ್ಟವಾಗಿ ಸೋಮನಾಥ್ ನಾಯಕ್ ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿರುವ ಸೋಮನಾಥ್ ನಾಯಕ್ಕು ಸೌಜನ್ಯ ಸಾವಿಗೀಡಾದ 10 ದಿನದಲ್ಲೇ ಸೌಜನ್ಯ ಸಾವಿಗೂ ಧರ್ಮಸ್ಥಳಕ್ಕೂ ಲಿಂಕ್ ಮಾಡಿ ಒಂದು ಮೆಸೇಜನ್ನು ಬಿಡ್ತಾರೆ. ವಾಟ್ಸಪ್ ಬರಲಿಲ್ಲ ಅವಾಗಿನ್ನು. ಆ ಮೆಸೇಜ್ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟಿಗೆ ಹೋಗಿ ಮುಚ್ಚಳಿಕೆ ಬರ್ಕೊಟ್ಟು ಬರ್ತಾರೆ ಯಾರು? ಸೋಮನಾಥ್ ನಾಯಕ್. ಯಾಕೆ ಸೋಮನಾಥ್ ನಾಯಕ್ ಆ ಮೆಸೇಜ್ ಬಿಟ್ಟಿದ್ದಾರೆ ಅಂತ ಹೇಳಿದರೆ, ಧರ್ಮಸ್ಥಳ ಇವರನ್ನು ಕಿಕ್ಔಟ್ ಮಾಡಿತ್ತು. ಇವರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇರ್ಕೊಂಡು ಅಲ್ಲಿ ಅಪರಾಧ ಮಾಡಿ ಅದೊಂದು ಫ್ರಾಡ್ ಆದ ಕಾರಣಕ್ಕೆ ವಿದೇಶಿ ಫಂಡ್ಗಳನ್ನು ಯಾರೋ ಮಾಡಿದ ಕೆಲಸ, ಅಂದರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದ ಕೆಲಸದ ಫೋಟೋ ವಿಡಿಯೋಗಳನ್ನು ವಿದೇಶಗಳಿಗೆ ಕಳಿಸಿ ಫಾರಿನ್ ಫಂಡನ್ನು ತಾನು ತರಿಸ್ಕೊಂಡಿರೋ ಕಾರಣಕ್ಕೆ ಸೋಮನಾಥ್ ನಾಯ್ಕನ್ನು ಕಿಕ್ಔಟ್ ಮಾಡಿದರು. ಆ ದ್ವೇಷ, ಅದರ ವಿರುದ್ಧ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಸುಳ್ಳು ಆಪಾದನೆಗಳನ್ನು ಮಾಡ್ತಲೇ, ಯಾವುದೋ ಒಂದು ಡಾಕ್ಯುಮೆಂಟ್ ತಂದಿದ್ದು ರೆಕಾರ್ಡ್ ಅಂತ ಹೇಳ್ತಲೇ ಬಂದು ಆ ಕಾರಣಕ್ಕೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡಿ ಅಲ್ಲಿಂದಲೂ ಅದು ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದ ಒಂದು ಗಾಯಗೊಂಡ ಮನೋಸ್ಥಿತಿ. ಧರ್ಮಸ್ಥಳದ ವಿರುದ್ಧ ಏನಾದರೂ ಪ್ರಕರಣವನ್ನು ತಗಲಾಕಬೇಕು ಅಂತ ಕಾಯ್ತಾ ಇದ್ದಂಥ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಆದ ಘಟನೆ ಸೌಜನ್ಯ ಸಾವು. ಅದನ್ನು ಚೆನ್ನಾಗಿ ಅದ್ರ ಮೇಲೆ ಪ್ಲ್ಯಾಂಟ್ ಮಾಡಲಿಕ್ಕೆ ಅವ್ರು ಹೊರಟರು. ಅದೇ ವ್ಯಕ್ತಿಯ ಕುಮ್ಮಕ್ಕಿನಿಂದಾಗಿಯೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಟ್ರಿ ಆಗೋದು. ಅದರ್ವೈಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ
ಒಬ್ಬ ಹಿಂದುತ್ವದ ಸಂಘಟನೆಗಳಿದ್ಕೊಂಡು ಹೋರಾಟ ಮಾಡ್ಕೊಂಡು ಸಾರ್ವಜನಿಕ ಗಣೇಶೋತ್ಸವಗಳನ್ನ ಮಾಡ್ಕೊಂಡು ಅಲ್ಲಿನ ಆಟೋ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಏನೋ ಒಂದು ಮಾಡ್ಕೊಂಡಿದ್ದವರು ಧರ್ಮಸ್ಥಳದಲ್ಲಿ ಆಟೋನ ತಗೊಂಡೋಗಿ ನಿಲ್ಲಿಸ್ತೀನಿ ಅಂತೇಳಿ, ಅಂದರೆ ಡಿ ನಂಬರ್ ಆಟೋ ಬದಲಿಗೆ ಉಜಿರೆಯಿಂದನೂ ನಿಲ್ಲಿಸಬೇಕು, ನಮಗಲ್ಲಿ ಪಿಕಪ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂಥೇಳಿ ಒಂದು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಹೊರಟಾಗ ಡಿ ನಂಬರ್ ಆಟೋ ಗ್ರೂಪ್ನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೊಡೆದು ಕಳಿಸಿರ್ತಾರೆ. ಈ ದ್ವೇಷ ಮಹೇಶ್ ಶೆಟ್ಟಿಗಿತ್ತಲ್ವ, ಯಾರು ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಒಂದು ಸಂಕಲಿಸಿ ಅವ್ರ ಮೇಲೆ ಚೂ ಬಿಡುವಂಥ ಒಬ್ಬ ಬ್ರಿಲಿಯಂಟ್ ಮನುಷ್ಯ ಸೋಮನಾಥ್ ನಾಯಕ್. ಹಾಗಾಗಿ ಇದು ಧರ್ಮಸ್ಥಳದ ವಿರುದ್ಧ ಸೌಜನ್ಯ ಪ್ರಕರಣ ತಿರುಗಲಿಕ್ಕೆ ಮುಖ್ಯವಾದ ಕಾರಣ. ಅದರ್ವೈಸ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಧರ್ಮಸ್ಥಳದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳೇ ಮೊದಲು ಬೀದಿಗಿಳಿದದ್ದು, ABVPಯ ಮಕ್ಕಳೇ ಮೊದಲು ಬೀದಿಗಿಳಿದದ್ದು, ಹೋರಾಟವನ್ನು ಮಾಡಿದ್ದು, CBIಗಾಗಲಿ ಪೊಲೀಸಿಗಾಗಲಿ ಅಥವಾ ಹೆಚ್ಚಿನ ತನಿಖೆ ಆಗಬೇಕು ಅನ್ನೋದಾಗಲಿ ಎಲ್ಲವನ್ನ ಕೂಡ ಆ ಹಿಂದಿನ ಕೆಲಸ ಮಾಡಿರುವಂಥವರೇ ಧರ್ಮಸ್ಥಳದವರು. ಅಲ್ಲ, ಆರಂಭ ದಿನಗಳಲ್ಲಿ ಇವರೇ ಪತ್ರವನ್ನು ಬರೀತಾರೆ, ಇದನ್ನ CBI ಪತ್ರವನ್ನು ಬರೀತಾರೆ, ಗೃಹ ಸಚಿವಾಲಯಕ್ಕೆ ಕರೆ ಮಾಡ್ತಾರೆ, ಅಥವಾ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗುಂಪು ಗಲಭೆಗಳಾಗ್ತವೆ. ಅಂದರೆ ಯಾರು ಆ ಸಂದರ್ಭದಲ್ಲಿ ಇಲ್ಲದೇ ಇದ್ದಂಥ ಧರ್ಮಸ್ಥಳದ ಹೆಸರು 1 ವರ್ಷದ ನಂತರ ಅದು ಹೇಗೆ ಎಂಟ್ರಿ ಕೊಡ್ತು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆರಂಭದ ದಿನಗಳಲ್ಲಿ ಇವರೇ ಪತ್ರವನ್ನು ಬರೀತಾರೆ, ಇಲ್ಲ CBIಗೆ ಕೊಡಬೇಕು ಅಥವಾ ಈ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಗೃಹ ಸಚಿವಾಲಯಕ್ಕೆ ನೀವು ಹೇಳಿದಾಗೆ ಕಾಲ್ ಮಾಡ್ತಾರೆ. ಬಟ್ ಆಫ್ಟರ್ 1 year ಇದು ಧರ್ಮಸ್ಥಳದ ಕಡೆಗೆ ಬೆರಳು ತೋರಿಸುತ್ತೆ. ಯಾಕಾಯ್ತು ಅಂತ ಪ್ಲ್ಯಾನ್ ಇದೆಯಲ್ಲ, ಒಂದು ಸಿನಿಮಾಕ್ಕೆ ಕಥೆಯನ್ನು 1 ಲೈನ್ ಸ್ಟೋರಿ ಇರುತ್ತೆ. ಆ ಸ್ಟೋರಿ ಡೆವಲಪ್ ಆಗೋದು 4 ಜನ ಒಂದು ಟೇಬಲ್ ವರ್ಕ್ ಮಾಡ್ತಾ ಇದು ಹಿಂಗೆ ಸೇರಿಸೋಣ, ಈ ಕ್ಯಾರೆಕ್ಟರ್ಗೆ ಈ ಥರ ಒಂದು ಸ್ಟೋರಿಗೆ ಹೊಡೆಯೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಒಂದು ಮೂವಿ ಸ್ಟೋರಿ ಡೆವಲಪ್ ಆಗುತ್ತೆ. ಆ ರೀತಿಯಲ್ಲಿ ಧರ್ಮಸ್ಥಳವನ್ನು ಹೆಂಗೆ ಇಲ್ಲಿ ಕನೆಕ್ಟ್ ಮಾಡ್ಬೋದು ಎನ್ನೋ ಪ್ಲ್ಯಾನನ್ನು ಮಾಡೋಕ್ಕೆ 1 ವರ್ಷ ತಗೊಂಡ್ರವರು. 1 ವರ್ಷದಲ್ಲಿ ಬೇರೆ ಬೇರೆ ಜನರನ್ನು ಸಂಪರ್ಕ ಮಾಡಿರ್ಬೋದು. ಎಲ್ಲ ಕೂತ್ಕೊಂಡು ಸೋಮನಾಥ್ ನಾಯ್ಕ್ ಮನೆಯಲ್ಲೆಲ್ಲ ಬೇರೆ ಬೇರೆ ರೀತಿಯ ಪ್ಲ್ಯಾನ್ಗಳನ್ನು ಮಾಡಿ ಸರಿಯಾಗಿ ಸೌಜನ್ಯ ಅಗಲಿದ 1 ವರ್ಷಕ್ಕೆ ಸರಿಯಾಗಿ ಒಂದು ಸುದ್ದಿವಾಹಿನಿಯಲ್ಲಿ ಮೊದಲ ಬಾರಿಗೆ ಒಂದು ಆಘಾತಕಾರಿಯಾದಂತಹ ಒಂದು ಬೆಳವಣಿಗೆ ನಡೆಯುತ್ತೆ. ಯಾವುದೋ ಒಬ್ಬ ಸಂಬಂಧವೇ ಇಲ್ಲದೆ ಇರುವಂಥ ಯುವಕರ ಹೆಸರುಗಳನ್ನು ಅಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಅದರ ನಂತರ ಇದು ತಗೊಳ್ಳುವಂಥದ್ದು ಬೇರೆ ಡಿಫ್ರೆಂಟ್ ಆದಂಥ ದಾರಿಯನ್ನು. ಅಲ್ಲ, ಈ ನಡುವಿನಲ್ಲಿ ಇನ್ನೊಂದು ಚರ್ಚೆ ಇದೆ. ಏನಂತ ಹೇಳಿದರೆ, ಹರ್ಷೇಂದ್ರ ಹೆಗ್ಡೆ ಅವರು ಮತ್ತು ತಿಮರೋಡಿ ಬಹಳ ಅತ್ಯಾಪ್ತರಾಗಿದ್ದರು ಮೊದಲು. ಈ ಜಾಗದ ವಿಚಾರದಲ್ಲಿ ಇವರಿಗೆ ಡಿಸ್ಪ್ಯೂಟ್ ಬಂತು, ಹಾಗಾಗಿ ಇಬ್ಬರು ಬೇರೆ ಬೇರೆ ಆದರು. ಇಬ್ಬರು ಮಾಡಿದಂಥ ಕೆಲಸಗಳು ಇಬ್ಬರಿಗೂ ಗೊತ್ತಿದೆ ಅಂತ ಹೇಳಿ. ಹೌದಾ ಇದು? ನೋಡಿ, ಮಾರ್ಕೆಟಲ್ಲಿ ಬೇಕಾದಷ್ಟು ಕಲರ್ ಕಾಗೆಗಳನ್ನು ಹಾರಿಸ್ತಾರೆ. ಈಗ ಧರ್ಮಸ್ಥಳದ ಅಲ್ಲಿನ ವ್ಯವಸ್ಥೆ ಹೇಗಂತ ಹೇಳಿದರೆ, 1974 ಈಗ ಉಳುವವನೇ ಹೊಲದೊಡೆಯ ಕಾನೂನು ಬಂದಾಗ ಅಲ್ಲಿ ಏನಾಗುತ್ತೆ, ನಿಮಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಸಾರ್ವಜನಿಕ ಅಹವಾಲನ್ನು ತಗೊಳ್ಳುವ ಹಾಗೆ ಒಂದು ಪತ್ರವನ್ನು ಬರೀತಾರೆ. ಯಾಕಂದರೆ ಧರ್ಮಸ್ಥಳದ ಜಾಗ ಯಾವುದೋ ವ್ಯಕ್ತಿಯ ಮೇಲೆ ಇರೋದಿಲ್ಲ. ಆ ಹೆಸರು ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ಇರುವಂಥ ಜಾಗ. 700-800 ವರ್ಷದ ಹಿಂದೆ ಧರ್ಮಸ್ಥಳ ಎನ್ನುವಂಥದ್ದು 4,000 ಚಿಲ್ಲರೆ ಎಕರೆ 4,000-5,000 ಚಿಲ್ಲರೆ ಎಕರೆ ಇರುವಂಥ ಜಾಗ ಏನಿದೆ ಧರ್ಮಸ್ಥಳದ ಪಟ್ಟದಲ್ಲಿತ್ತದು. 800 ವರ್ಷದ ಹಿಂದೆ ಅದು ಒಟ್ಟಾರೆ ಇಡೀ ಗ್ರಾಮವೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಆ ಊರಿಗೆ ದನಿಗಳಾಗಿದ್ದರು. ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ಇರುವಂಥ ಜಾಗಕ್ಕೆ ನಾವು ಡಿಕ್ಲರೇಷನ್ ಕೊಟ್ಟರೆ ಅದು ದೇವರಿಗೆ ಮಾಡುವಂತಹ ಒಂದು ದೇವರ ವಿರುದ್ಧದ ನಡೆ ಅನ್ನುವ ಭಾವನೆಯಲ್ಲಿ ಗ್ರಾಮಸ್ಥರಿದ್ದಾಗ ಧರ್ಮಾಧಿಕಾರಿಗಳು ಪತ್ರವನ್ನು ಬರೀತಾರೆ. ನೋಡಿ, ಇದು ಸರ್ಕಾರದ ಕಾನೂನು. ಉಳುವವನೇ ಹೊಲದೊಡೆಯ. ನೀವು ಯಾವ್ಯಾವ ಜಾಗವನ್ನು ಅನುಭವಿಸ್ಕೊಂಡಿದ್ರಿ ಅದಕ್ಕೆ ನೀವು ಡಿಕ್ಲರೇಷನ್ನ ಕೊಡಿ, ಟ್ರಿಬ್ಯುನಲ್ಲಿಗೆ ಹಾಕಿ, ನಾವು ಅದಕ್ಕೆ ನೋ ಅಬ್ಜೆಕ್ಷನ್ ಆಗ್ತೀವಿ ಅಂತ ಹೇಳಿದಾಗ ಜನ ಜಾಗವನ್ನು ಬಿಟ್ಟು ಕೊಡ್ತಾರೆ. ಅದರ ತರುವಾಯ 15 ವರ್ಷಗಳ ಕಾಲ ಯಾರೂ ಜಾಗವನ್ನು ಮಾರಲಿಕ್ಕಾಗೋದಿಲ್ಲ. ಅದರಲ್ಲಿ 3,800 ಎಕರೆ ಜಾಗವನ್ನು ಧರ್ಮಾಧಿಕಾರಿಗಳೇ, ನಿಮಗೆ ಕರ್ನಾಟಕದ ಚರಿತ್ರೆಯಲ್ಲೇ ಒಬ್ಬ ಹಿಡುವಳಿದಾರ ಅಥವಾ ಒಬ್ಬ ಲ್ಯಾಂಡ್ ಲಾರ್ಡ್ ತಾನೇ ಖುದ್ದಾಗಿ ನೀವು ಅರ್ಜಿ ಹಾಕ್ರಿ, ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ, ಇನ್ ದ ಸೆನ್ಸ್ ನಾನು ಅದಕ್ಕೆ ನೋ ಅಬ್ಜೆಕ್ಷನ್ ಹಾಕ್ತೀನಿ ಅಂತ ಹೇಳಿದ ಹಿಸ್ಟ್ರಿಯೇ ಇಲ್ಲ. 3,800 ಎಕರೆಯನ್ನು ಬಿಟ್ಟುಕೊಡ್ತಾರೆ ಧರ್ಮಾಧಿಕಾರಿಗಳು.
ಅದರ ನಂತರ 15 ವರ್ಷಗಳ ಕಾಲ ಜಾಗ ಮಾರಕ್ಕಿಲ್ಲ, ಯಾರಿಗೂ ಪರ್ಮಿಟ್ ಇಲ್ಲ, ಯಾವುದು ಡಿಕ್ಲರೇಷನ್ ಬಂದ ಭೂಮಿಯನ್ನು. 15 ವರ್ಷಗಳ ನಂತರ ಏನಾಗುತ್ತೆ, ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಅವಧಿಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಅಲ್ಲಿ ಜನರ ಓಡಾಟಗಳು ಜಾಸ್ತಿ ಆಗುತ್ತೆ, ಶಿಕ್ಷಣ ಸಂಸ್ಥೆಗಳು ಎದ್ದು ನಿಲ್ತವೆ, ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ. ಆ ಜಾಗದ ಮಾಲೀಕರು ಏನು ಮಾಡ್ತಾರೆ, ಕೆಲವರು ಜಾಗವನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಭೂಮಿಗೆ ಒಳ್ಳೆ ಬೆಲೆ ಇದೆಯಲ್ವಾ, ಆ ಧರ್ಮಕ್ಕೆ ಒಂದಿಷ್ಟು ಜಾಗ ಬಂದಿದೆ, ಅದನ್ನು ಒಂದಿಷ್ಟು ಮಾರಾಟ ಮಾಡಿ ತಮ್ಮ ಬದುಕನ್ನು ಕಟ್ಕೊಳ್ಳೋಣ ಅಂತೇಳಿ. ಆಗ ಧರ್ಮಸ್ಥಳದ ಸುತ್ತ ಒಂದು ಲ್ಯಾಂಡ್ ಮಾಫಿಯಾ ಡೆವಲಪ್ ಆಗುತ್ತೆ. ಒಂದಷ್ಟು ಜನ ಏಜೆಂಟ್ರುಗಳು ಬರ್ತಾರೆ. ನೀವು ಒಂದಿಷ್ಟು ಮಾಂಸದ ತುಂಡುಗಳನ್ನು ಎಸೆದ್ರೆ ಮೇಲೆ ಹದ್ದು ರಿಕ್ವೆಸ್ಟ್ ಕೊಡ್ದೇ ಬಂದುಬಿಡುತ್ತದು. ಹಾಗೆ ಎಲ್ಲಿ ಲ್ಯಾಂಡು ವಹಿವಾಟು ಸ್ಟಾರ್ಟ್ ಆಗುತ್ತೆ, ಈ ಜಾಗ ಇವ್ರು ತಗೊಳ್ತಾರೆ ಅನ್ನೋ ಭಾವನೆಗಳು ಬಂದಾಗ ಅಲ್ಲೊಂದಿಷ್ಟು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಬರ್ತಾರೆ. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರು ತುಂಬ ಜನ ಇದ್ದಿರ್ಬೋದು. ಅಲ್ಲಿ ಜಾಗವನ್ನು ತಗೊಂಡು ಧರ್ಮಸ್ಥಳಕ್ಕೆ ಜಾಗವನ್ನು ಮಾರುವಂಥ ವ್ಯವಸ್ಥೆ ಆಗುತ್ತೆ. ಯಾಕಂದರೆ ಅಲ್ಲಿ ಅವ್ರು ಹೇಳ್ತಾರೆ, ಯಾಕಂದರೆ ಅಲ್ಲಿ ಬಾರ್ ಮಾಡುವಂಥದ್ದು ಅಥವಾ ಇನ್ನೇನೋ ಬೇರೆ ವ್ಯವಸ್ಥೆಗಳು ಬರಬಾರ್ದು. ನಮ್ಮ ಧರ್ಮಸ್ಥಳದಿಂದ ಡಿಕ್ಲರೇಷನಲ್ಲಿ ತೊಗೊಂಡು ಜಾಗ ನೀವು ಮಾರಾಟ ಮಾಡೋದಿದ್ರೆ ಬೇರೆಯವರಿಗೆ ಮಾರಾಟ ಮಾಡಬೇಡಿ, ನಾವೇ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತೀವಿ, ನಮಗೆ ಕೊಡಿ ಅಂತ ಹೇಳಿ. ಅದಕ್ಕೊಬ್ಬ ಮೀಡಿಯೇಟರ್ ಬೇಕಲ್ಲ. ಈಗ ವೀರೇಂದ್ರ ಹೆಗ್ಗಡೆ ಅವರು, ಹರ್ಷೇಂದ್ರ ಕುಮಾರ್ ಅವರು ನೀವು ಜಾಗ ಕೊಡ್ತೀರಾ, ಅದು ತನ್ನಿ ಇದು ತನ್ನಿ ರೆಕಾರ್ಡ್ ತನ್ನಿ ಅಂತ ಹೇಳಲ್ಲ. ಯಾವನೋ ಒಬ್ಬ ಏಜೆಂಟ್ ಹೋಗ್ತಾನೆ, ನೀನು ಜಾಗ ಮಾರ್ತೀಯ ಅಂತ ಕೇಳ್ತಾನೆ. ಅಲ್ಲಿ ಏನಾಗುತ್ತೆ, ನಿಮಗೆ ಇದು ಧರ್ಮಸ್ಥಳದವರಿಗೆ ಕೊಡಲಿಕ್ಕಿರೋದು ಅಂತೇಳಿ ಒಂದು ಕಡಿಮೆ ಬೆಲೆಯಲ್ಲಿ ಅವರಿಂದ ಖರೀದಿ ಮಾಡಿ ಇವರಿಗೆ ಜಾಸ್ತಿ ಬೆಲೆಗೆ ಮಾರಾಟ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇತ್ತು. ಆ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವ್ರು ಆ ಡೀಲ್ನಲ್ಲಿ ಇದ್ದಿರಬಹುದು. ಹಾಗೆ ವೀರೇಂದ್ರ ಹೆಗ್ಗಡೆಯವರ ತಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಬಂದಾಗ, ಇಂಥ ಜಾಗದಲ್ಲಿ ಮೆಡಿಕಲ್ ಕಾಲೇಜ್ ಆಗುತ್ತೆ ಅಂತೇಳಿ ಪ್ಲ್ಯಾನ್ ಆದಾಗ, ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸ್ವಲ್ಪ ದಬ್ಬಾಳಿಕೆ ಮಾಡಿ ಅಡ್ಡ ದುಡ್ಡಿಗೆ ಅಂತ ನಮ್ಮಲ್ಲಿ ಹೇಳ್ತಾರೆ ಭಾಷೆಯಲ್ಲಿ, ಬಹಳ ಕಡಿಮೆ ಬೆಲೆಗೆ ಧರ್ಮಸ್ಥಳಕ್ಕೆ ಬೇಕಿರೋ ಜಾಗ ಅಂತೇಳಿ ಯಾರನ್ನೋ ತೋರಿಸಿ ಬೆದರಿಸಿ ಅಡ್ವಾನ್ಸ್ ಮಾಡಿರ್ತಾರೆ ಜಾಗಕ್ಕೆ. ಈ ವಿಷಯ ಧರ್ಮಾಧಿಕಾರಿಗಳ ಗಮನಕ್ಕೆ ಬರುತ್ತೆ, ಅದು ಹರ್ಷೇಂದ್ರ ಕುಮಾರ್ ಅವರ ಗಮನಕ್ಕೆ ಬರುತ್ತೆ. ಹೀಗೆ ಜನರನ್ನ ತಪ್ಪು ದಾರಿಗೆ ಎಳೆಯುವಂಥದ್ದು ಅಥವಾ ಅವರಿಗೆ ಬೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕಿ ಆ ಜಾಗನ ನಮಗೆ ನೀವು ಮಾರುವಂಥದ್ದು ಬೇಡ ಅಂಥೇಳಿ ಆ ಜಾಗ ಮತ್ತು ಮೆಡಿಕಲ್ ಕಾಲೇಜ್ ಪ್ರಸ್ತಾಪ ಬಿಟ್ಟು ಬಿಡ್ತಾರೆ. ಆಗ ತನ್ನ ಶೈಲೇಶ್ ಕುಮಾರ್ ಅಂತೇಳಿ ತನ್ನ ತಮ್ಮ ದುಬೈಯಲ್ಲಿದ್ದ ತಿಮ್ರೋಡಿಯವರ ತಮ್ಮ, ಅವನಿಂದ ದುಡ್ಡನ್ನು ತಗೊಂಡು ಇನ್ವೆಸ್ಟ್ ಮಾಡಿದ್ದಾರೆ ಮಹೇಶ್ ಶೆಟ್ಟರು. ಅಡ್ವಾನ್ಸ್ ಮಾಡಬೇಕಲ್ಲ ಜಾಗ, ಅದು ಅವ್ರಿಗೆ ಲಾಸ್ ಆಯಿತು. ಆ ಸಂದರ್ಭದಲ್ಲಿ ಅವ್ರು ಇನ್ನೊಂದು ಜಾಗ, ಬೇರೆ ಒಂದು ಜಾಗ. ಸೊ ದಿಸ್ ಈಸ್ ದ ಡಿಸ್ಪ್ಯೂಟ್ ಅಂತ ಹೇಳ್ತಾ ಇದ್ದೀರಿ. ಇದು ಮಹೇಶ್ ಶೆಟ್ಟರ್ಗಿದ್ದಂಥ ಡಿಸ್ಪ್ಯೂಟು. ಏನು ಗೊತ್ತಾ, ಸಣ್ಣ ಡಿಸ್ಪ್ಯೂಟು ನಿಮ್ಗೆ ಯಾವ ವಿಷಯವನ್ನು ಇಟ್ಕೊಂಡು ಧರ್ಮಸ್ಥಳದ ಮೇಲೆ ಹೊರಟರು ಅದು ನಿಮಗೆ ಸರ್ವೈವ್ ಆಗಕ್ಕಾಗ್ತಿರ್ಲಿಲ್ಲ. ಹೆಣ್ಣು ಎನ್ನುವುದು ಒಂದು ಭಾವನಾತ್ಮಕವಾದೊಂದು ವಿಷಯ. ಸೌಜನ್ಯ ಪ್ರಕರಣ ಆಯಿತು, ಸೌಜನ್ಯ ಪ್ರಕರಣವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದಕ್ಕಿಂತ ಹಿಂದೂ ಕೂಡ ಅಲ್ಲ, ಇದ್ರ ಜೊತೆಯಲ್ಲಿ ಕೆಲವು ಕಥೆಗಳು, ರಂಗುರಂಗಿನ ಕಥೆಗಳು ಹುಟ್ಕೊಳ್ಳುತ್ತೆ. ಆನೆ ಮಾವುತನ ಕಥೆ ಆಗಿರ್ಬೋದು ಅಥವಾ ಪದ್ಮಲತಲೆ ಕಥೆ ಆಗಿರ್ಬೋದು. ಸೊ ಈ ಎಲ್ಲ ಪ್ರಕರಣಗಳಿಗೂ ಕೂಡ ಒಂದೊಂದು ಲಿಂಕ್ ಬರ್ತಾ ಹೋಗುತ್ತಲ್ಲ. ನಿಮಗೆ 1967 ಅವ್ರು 69 ಇರ್ಬೋದು, ಅಲ್ಲಿಯ ತನಕ ಧರ್ಮಸ್ಥಳದ ಮೇಲೆ ಯಾವುದೇ ಆರೋಪಗಳು ಆಪಾದನೆಗಳು ಇರಲಿಲ್ಲ. ಯಾಕೆ 1969 ಆರ್ 67 ಕರೆಕ್ಟಾಗಿ ಆ ಇಸ್ವಿ ಗೊತ್ತಿಲ್ಲ. ಅಂದರೆ ಉಡುಪಿಯಲ್ಲಿ ಒಂದು ಧರ್ಮ ಸಂಸತ್ ಅಂತ ಆಗುತ್ತೆ. ಅಲ್ಲಿಯ ತನಕ ಧರ್ಮಾಧಿಕಾರಿಗಳ ಫ್ಯಾಮಿಲಿ, ಈಗ ವೀರೇಂದ್ರ ಹೆಗ್ಗಡೆಯವರ ತಂದೆಯವರು, ಅವರು ರಾಜಕಾರಣದ ಸಖ್ಯದಲ್ಲಿದ್ದರು, ರಾಜಕಾರಣಿಯೂ ಆಗಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದರು ಅವರು. ಅಲ್ಲಿಯ ತನಕ ಈ ಕಮ್ಯುನಿಸ್ಟರು ಧರ್ಮಸ್ಥಳದ ವಿರುದ್ಧ ಗುರಿಯನ್ನು ಇಟ್ಟಿರಲಿಲ್ಲ, ಟಾರ್ಗೆಟ್ ಮಾಡಿರಲಿಲ್ಲ. ಯಾವಾಗ ಪೇಜಾವರ ಶ್ರೀಗಳು ವೀರೇಂದ್ರ ಹೆಗ್ಗಡೆಯವರನ್ನು ಪಟ್ಟಕ್ಕೆ ಬಂದ ಒಂದೇ ವರ್ಷದಲ್ಲಿ ಆಹ್ವಾನಿಸ್ತಾರೋ, ಧರ್ಮ ಸಂಸತ್ತಿಗೆ ನಿಮ್ಮ ಸಹಕಾರ ಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಅವರಿಗೊಂದು ಜವಾಬ್ದಾರಿಯನ್ನು ಕೊಡ್ತದೆ. ಆ ಸಂದರ್ಭದಲ್ಲಿ ಆ ಫೋಟೋಗಳು ಇವೆ ನನ್ನ ಹತ್ರ. ನೀವು ಏರ್ಪೋರ್ಟ್ನಲ್ಲಿ ವಿ ಎಸ್ ಆಚಾರ್ಯರು, ಗುರೂಜಿ ಎಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡುವಂಥದ್ದು ಅಥವಾ ಏರ್ಪೋರ್ಟಿಗೆ ಬಂದಿರುವಂಥದ್ದು, ಆ ಎಲ್ಲ ಫೋಟೋಗಳು ಇವೆ. ಧರ್ಮ ಸಂಸತ್ನಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಈ ಕಮ್ಯುನಿಸ್ಟರ ಕೆಂಗೆಣ್ಣನ್ನು ಮತ್ತಷ್ಟು ಕೆಂಪು ಮಾಡಿತು. ಯಾಕಂದರೆ ಧರ್ಮಸ್ಥಳ ಅಂತೇಳಿದರೆ ಅದೊಂದು ಹೆಡ್ ಕ್ವಾರ್ಟರ್ ಇದೆ. ಬೇರೆ ಉಳಿದ ಜನತೆಗೆ ಹೇಳಬೇಕು ನೋಡಿ, ಕರಾವಳಿ ಧರ್ಮಸ್ಥಳವನ್ನು ನೋಡುವ ಶೈಲಿಯೇ ಬೇರೆ, ಉಳಿದ ಭಾಗ ನೋಡುವಂಥ ಶೈಲಿಯೇ ಬೇರೆ. ಕರಾವಳಿಯಲ್ಲಿ ಇವತ್ತಿಗೂ ಕೂಡ ಧರ್ಮಸ್ಥಳದ ಹೆಸರನ್ನು ಧರ್ಮಸ್ಥಳ ಅಂತ ಹೇಳಲ್ಲ. ನೀವು ಆಶ್ಚರ್ಯ ಪಡ್ತೀರೋ ಇಲ್ವೋ, ತೆಂಕು ಅಂತ ಮಾತ್ರ ಕರೀತಾರೆ.
ಇವತ್ತಿಗೂ ಕೂಡ ಅಲ್ಲಿರುವಂಥ ದೇವರ ಹೆಸರನ್ನು, ಮಂಜುನಾಥನ ಹೆಸರನ್ನು ಬಾಯಿ ಕರೆದು ಹೇಳಲ್ಲ. ವೀರೇಂದ್ರ ಹೆಗ್ಡೆ ಅವರ ಹೆಸರನ್ನು ಹೇಳಲ್ಲ, ಕಾವಂದರು ಅಂತ ಮಾತ್ರ ಕರೀತಾರೆ. ಸೊ ಈ ರೀತಿಯಲ್ಲಿದ್ದಂಥ ಆ ಕರಾವಳಿ ಬೆಲ್ಟಲ್ಲಿ ಇಷ್ಟು ದೊಡ್ಡ ಮಟ್ಟ ಹೋರಾಟಗಳನ್ನು ಆ ಸ್ಥಳದ ವಿರುದ್ಧವಾಗಿ ಮಾಡಬೇಕಾದ್ರೆ ಅದು ವ್ಯವಸ್ಥಿತವಾಗಿ ಅದು ಯಾವ ರೀತಿ ಮಾಡಿದ್ರು ಅನ್ನೋದೇ ಬಹಳ ಆಶ್ಚರ್ಯ. ಯಾಕಂತ ಹೇಳಿದರೆ, ನಾನು ಹೇಳಿದ ಹಾಗೆ ಕರಾವಳಿಯವರ ಭಾವನೆ ಬೇರೆ, ಅಥವಾ ಧರ್ಮಸ್ಥಳದ ಹೆಸರು ಹೇಳ್ತಿರ್ಲಿಲ್ಲ, ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳ್ತಿರ್ಲಿಲ್ಲ, ನಡೆದಾಡೋ ಮಂಜುನಾಥ್ ಅಂತ ಕರೀತಾ ಇದ್ರು. ಅಂತಹ ಊರಲ್ಲಿ ಇಷ್ಟು ದೊಡ್ಡ ದೊಡ್ಡ ಸಾವಿರಾರು ಜನರನ್ನು ಸೇರಿಸ್ಕೊಂಡು ಇವರು ಪ್ರತಿಭಟನೆಗಳನ್ನು ಮಾಡಿದ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಈಗ ನೋಡಿ, ವೀರೇಂದ್ರ ಹೆಗ್ಗಡೆಯವರು ಯಾವ ವಿಚಾರದ ಕಾರಣಕ್ಕೆ ಪೇಜಾವರ ಶ್ರೀಗಳ ಕರೆಗೆ ಹೋಗೊಡ್ತಾರೆ ಅಂತ ಹೇಳಿದರೆ, ಮೂಲತಃ ವೀರೇಂದ್ರ ಹೆಗ್ಗಡೆಯವರು ಸಮತಾವಾದಿಯವರು. ಅಂದರೆ ಎಲ್ಲರೂ ಕೂಡ ಸಮಾನರು ಅಂತ. ನಿಮಗೆ ಭಾರತದಲ್ಲಿ ಮೊದಲು ಪಂಕ್ತಿ ಭೇದ ಇಲ್ಲದೇ ಇರುವಂಥ ದೇವಸ್ಥಾನ, ಎಲ್ಲರನ್ನ ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಊಟಕ್ಕೆ ಹಾಕಿರುವಂಥದ್ದು ಧರ್ಮಸ್ಥಳದಲ್ಲಿ. ಭಾರತದಲ್ಲಿ ಕೆಳವರ್ಗದ ಜನರಿಗೆ ಗೆರಟೆ ಚಿಪ್ನಲ್ಲಿ ನೀರು ಕೊಡ್ತಿದ್ದ ಕಾಲದಲ್ಲಿ ಒಳಗಡೆ ಕರೆದು ಊಟದ ಹಾಲ್ನಲ್ಲಿ ಊಟಕ್ಕೆ ಹಾಕಿದವರು ವೀರೇಂದ್ರ ಹೆಗ್ಗಡೆಯವರು. ಸಮತಾ ಭಾವ ಇತ್ತು ಅವರಿಗೆ. ಪೇಜಾವರ ಶ್ರೀಗಳು ಹಿಂದೂ ಧರ್ಮ, ಇಡೀ ಹಿಂದೂ ಧರ್ಮ ಒಂದೇ ಅನ್ನುವ ಕರೆಯನ್ನು ಇಟ್ಟುಕೊಂಡೆ ಧರ್ಮ ಸಂಸತ್ತನ್ನು ಆಯೋಜನೆ ಮಾಡಿದಾಗ ವೀರೇಂದ್ರ ಹೆಗ್ಗಡೆಯವ್ರನ್ನ ಆಹ್ವಾನಿಸ್ತಾರೆ. ಈ ವಿಚಾರ ಅವರಿಗೆ ಇಷ್ಟ ಆದ ಕಾರಣಕ್ಕೆ ಅವರು ಅದರಲ್ಲಿ ಒಳಪಡ್ತಾರೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡು ವೀರೇಂದ್ರ ಹೆಗ್ಗಡೆಯವರು ಹಿಂದೂ ಸಂಘಟನೆಗಳ ಜೊತೆ ಹೋದರು ಅನ್ನುವ ಕಾರಣವನ್ನು ಇಟ್ಟುಕೊಂಡು ವೀರೇಂದ್ರ ಹೆಗ್ಗಡೆಯವರು ಅಥವಾ ಧರ್ಮಸ್ಥಳದ ವಿರುದ್ಧ ಒಂದೊಂದೇ ಪ್ರಕರಣವನ್ನು ತೇಲಿ ಬಿಡ್ಲಿಕ್ಕೆ ಶುರು ಮಾಡಿದರು. ನಿಮಗೆ ಪದ್ಮಲತಾ, ವೇದವಲ್ಲಿ ಎಲ್ಲ ಅದರ ನಂತರದ ಡೆವಲಪ್ಮೆಂಟ್. ಅದರ ನಂತರದ ಡೆವಲಪ್ಮೆಂಟ್ ನಿಮಗೆ 1972 ಅಲ್ಲಿ ಕಮ್ಯುನಿಸ್ಟ್ ಶಾಸಕರಿದ್ದರು ಆ ಭಾಗದಲ್ಲಿ. ಅಂದರೆ ಇದನ್ನು ಬಹಳ ಆಳವಾಗಿ ನಾನು ಸ್ಟಡಿ ಮಾಡಿದ್ದೇನೆ. ಯಾಕೆ ಹಿಂಗಾಯಿತು? ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನೀವು ಹೋದರೆ, ನೀವು ಒಂದು ಫ್ಯಾಮಿಲಿ 4 ಜನ ಹೋದರೆ, ಅಲ್ಲಿ ಒಳ್ಳೆ ಬಾಸ್ಮತಿ ರೈಸಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆ ರೈಸಲ್ಲಿ ಊಟ ಮಾಡ್ತೀರಿ. 4 ಜನ ಊಟ ಮಾಡ್ಕೊಂಡು ಎದ್ದು ಬಂದರೆ ಒಂದು ಊಟಕ್ಕೆ ಮಿನಿಮಮ್ 50 ರೂಪಾಯಿ ಅಂತ ಹೇಳಿದ್ರೆ 200 ರೂಪಾಯಿ ಆಯಿತು. ನೀವೇನು ಕೊಟ್ಟಿರ್ತೀರಿ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಒಂದು ಹಣ್ಣು ಕಾಯಿ ಪ್ರಸಾದ ತಗೊಳ್ತೀರಿ, ಒಂದು 150 ರೂಪಾಯಿ ಬ್ಯಾಗ್. ಈ ಹೋಮ ಮಾಡಿ, ಈ ಹರಕೆ ಸಂದಾಯ ಮಾಡಿ, ಇಲ್ಲಿಷ್ಟು ದುಡ್ಡು ಹಾಕಿ ಅಂಥೇಳಿ ಧರ್ಮಸ್ಥಳದಲ್ಲಿ ಇಲ್ಲವೇ ಇಲ್ಲ. ಬೇರೆ ದೇವಸ್ಥಾನದಲ್ಲಿ ಇದೆ, ಇಂಥ ಹರಕೆ ಸಂದಾಯ ಮಾಡಿದರೆ ನಿಮಗೆ ಹಿಂಗಾಗತ್ತೆ, ಈ ತೊಟ್ಟಿಲು ಮುಟ್ಟಿದರೆ ಮಕ್ಕಳಾಗತ್ತೆ ಅಂತೆಲ್ಲ ಧಾರ್ಮಿಕವಾಗಿ ಜನರನ್ನ ಒಂದು ಅಂಧಶ್ರದ್ಧೆಗೆ ದೂಡುವಂಥದ್ದು. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸನ್ನಿಧಿಯಲ್ಲಿ, ಅಂದರೆ ಅವರ ಆ ಒಂದು ಜಾಗದಲ್ಲಿ ಅವರು ಕೂತ್ಕೊಳ್ಳುವಂಥ ಪೀಠದಲ್ಲಿ ದಿನಕ್ಕೆ ಸಾವಿರಾರು ಜನರಿಗೆ ನ್ಯಾಯದಾನ ಮಾಡ್ತಾರೆ. ನ್ಯಾಯದಾನ ಮಾಡಿದ ನಂತರ ಇಲ್ಲಿಷ್ಟು ಕಾಣಿಕೆ ಹಾಕು ಅಂತ ಹೇಳುವ ಸಂಪ್ರದಾಯವೇ ಇಲ್ಲ. ಎಲ್ಲವೂ ಉಚಿತ. ಇವತ್ತು ನೀವು ಹೊರಗಡೆ ಲಾಡ್ಜಲ್ಲಿ 3000 ರೂಪಾಯಿ ರೂಮ್ ಇದ್ದರೆ ಧರ್ಮಸ್ಥಳದಲ್ಲಿ 200 ರೂಪಾಯಿ ಕೊಟ್ಟುಕೊಂಡು ಅಲ್ಲಿ ಬರ್ಬೋದು. ಓರ್ವ ಪತ್ರಕರ್ತನಾಗಿ ಹೇಳುವುದಾದರೆ ಯಾಕೆ ಧರ್ಮಸ್ಥಳ ಟಾರ್ಗೆಟ್ ಆಯಿತು ಅಂತ ಹೇಳಿದರೆ, ಎಲ್ಲಿಯವರೆಗೆ ಧರ್ಮಸ್ಥಳದ ಆ ವ್ಯಾಲ್ಯೂ ಏನಿದೆ ಅದನ್ನು ಕೆಳಗೆ ಇಳಿಸೋದ ಹೊರತು ಅಲ್ಲಿ ಕಮ್ಯುನಿಸ್ಟರಾಗಲಿ ಅಥವಾ ಬೇರೆ ಯಾರಿಗೂ ಕೂಡ ಎಂಟ್ರಿ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಇಡೀ ಕರಾವಳಿಯನ್ನು ಒಂದು ಭಾವನೆ ಹಿಡಿದಿಟ್ಕೊಂಡಿದ್ರೆ ಅದು ಧರ್ಮಸ್ಥಳ. ಸೊ ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಈ ರೀತಿ ಆಗಿರ್ತಕ್ಕಂಥ ಪೆಟ್ಟುಗಳು ಬೀಳ್ತಾನೆ ಇವೆ ಅಂತ ಹೇಳಿ. ಈಗ ಧಾರ್ಮಿಕ ಭಾವನೆಯನ್ನು ನಿಮಗೆ ಹಾಳು ಮಾಡಿಬಿಟ್ರೆ ಧರ್ಮಸ್ಥಳದ ಮೇಲಿರುವಂಥ ಒಂದು ಗೌರವವನ್ನು ಇಡೀ ರಾಜ್ಯಾದ್ಯಂತ ಕೆಡದು ಬಿಟ್ರೆ ಆಗುವ ಗೌರವದ ಭಾವನೆಯನ್ನು, ಆಮೇಲೆ ಇವ್ರಿಗೆ ಈಸಿ ಆಯ್ತಲ್ಲ. ಅಲ್ಲ, ಇಲ್ಲಿ ಬಾಲಿಶ ಅನ್ಸೋದು ಯಾವಾಗ ಅಂತ ಕೇಳಿದರೆ, ಅದು ಜೈನರ ದೇವಸ್ಥಾನ ಅಂತ ಒಂದು ಕಡೆಯಲ್ಲಿ ಉಲ್ಲೇಖ ಆಗುತ್ತೆ. ಇದು ಜೈನರ ದೇವಸ್ಥಾನ, ಅದು ಜೈನರು ಮಾತ್ರ ಇರುವಂಥದ್ದು, ಹಿಂದೂಗಳದ್ದಲ್ಲ ಅಂಥೇಳಿ. ಫಸ್ಟ್ ಆಫ್ ಆಲ್ ಹಿಂದೂ ಮತ್ತು ಜೈನ ಬೇರೆ ಬೇರೆ ಅನ್ನೋದು ಕರಾವಳಿ ಭಾಗದಲ್ಲಿ ಇಲ್ಲ. ಇವತ್ತಿಗೂ ಜೈನರ ಬಸದಿಗಳಿವೆ, ಅಥವಾ ಬಾರ್ಕೂರಿನ ಸಂಸ್ಥಾನ ಜೈನರೇ ಆಳಿದಂತಹ ಒಂದು ಕಾಲದಲ್ಲಿ ಆಳಿದಂತಹ ಸಂಸ್ಥಾನ. ಈ ಜೈನ ಮತ್ತು ಹಿಂದೂ ಅನ್ನೋದನ್ನು ಕೂಡ ಬಂದುಬಿಡ್ತಲ್ಲ ಕರಾವಳಿಯಲ್ಲಿ. ಅಂದರೆ ಏನಾಗುತ್ತೆ, ಈಗ ಅಲ್ಲಿ ರಾಜಕೀಯದ ಕಾರಣಕ್ಕೆ ಜೈನ ಅನ್ನೋದು ಇನ್ನೊಂದು ಧರ್ಮವಾಗಿ ಗುರುತಿಸ್ಕೊಂಡಿರಬಹುದು. ಆದರೆ ನಮ್ಮ ಜೈನರ ಪ್ರಾರ್ಥನೆಯಲ್ಲಿ ನಮೋಂಕಾರ ಅಂತ ಬರುತ್ತೆ, ಓಂ ಅಂತಲೇ ಸ್ಟಾರ್ಟ್ ಆಗುತ್ತೆ. ಓಂ ಎನ್ನುವಂಥದ್ದು ಹಿಂದೂ ಧರ್ಮದ ಪವಿತ್ರವಾದಂಥ ಒಂದು ಮಂತ್ರ. ಮತ್ತು ಧರ್ಮಸ್ಥಳದಲ್ಲಿ ಅಂಥೇಳಿ ಅಲ್ಲ, ಎಲ್ಲೂ ಕೂಡ ಇಡೀ ಭಾರತದಲ್ಲೇ ನಮ್ಮ ರಾಮ ಮಂದಿರದ ಹೋರಾಟದಲ್ಲಿ ಪ್ರಾಣ ತೆತ್ತವರು ಜೈನರು, ಅಥವಾ ರಾಮ ಮಂದಿರವನ್ನು ಮತ್ತೆ ನಮಗೆ ಒದಗಿಸಿಕೊಡುವಲ್ಲಿ ವಕಾಲತ್ತನ್ನು ಹಾಕಿ ಅದರ ಪರವಾಗಿ ಫೈಟ್ ಮಾಡಿದವರು ವಕೀಲರು ಜೈನರು. ಹಿಂದುತ್ವದ ಹಿಂದೂ ಸಂಘಟನೆಯ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಜೈನರಿದ್ದಾರೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ಕುಟುಂಬ ಜೈನರದ್ದಾದರೆ ಪೂಜೆ ಮಾಡುವವರು ಅಲ್ಲಿ ವೈಷ್ಣವರು, ಶಿವ ಶೈವ.
ಅಂದರೆ ಎಲ್ಲ ಧರ್ಮಗಳ ತಾರತಮ್ಯಗಳನ್ನು, ಧರ್ಮದ ಒಳಗಿರುವಂಥ ತಾರತಮ್ಯಗಳನ್ನು ಮೀರಿ ಒಂದು ಕ್ಷೇತ್ರ ಅಲ್ಲಿ ಕಂಗೊಳಿಸ್ತಿದೆ. ಅದು ಸಾಮರಸ್ಯದ ಒಂದು ನೆಲ. ಅದು ಇವತ್ತು ಧರ್ಮಸ್ಥಳವನ್ನು ಇವರು ತಮ್ಮ ಮುಜರಾಯಿ ಕಪಿಮುಷ್ಟಿಗೆ ತೊಗೊಂಬರಬೇಕು ಅಂತೇಳಿ ಕಳೆದ ಹಲವು ದಶಕಗಳಿಂದ ಪ್ರಯತ್ನ ಮಾಡ್ತಲೇ ಬಂದರು. ಅದು ಸೇರಿಕೊಳ್ಳುತ್ತೆ. ಈಗ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸಮಾಜ ಸೇವೆಯನ್ನು ಗುರುತಿಸಿ ಇಂಥವ್ರು ರಾಜ್ಯಸಭೆಯಲ್ಲಿ ಇರಬೇಕು ಅನ್ನುವ ಒಂದು ಭಾವನೆಯನ್ನು ಇಟ್ಟುಕೊಂಡು ನರೇಂದ್ರ ಮೋದಿಜಿಯವರು ಅವರನ್ನು ಆಹ್ವಾನಿಸ್ತಾರೆ. ನೀವು ರಾಜ್ಯಸಭಾ ಸದಸ್ಯರಾಗಬೇಕು ಅಂಥೇಳಿ ಒಂದು ಸರ್ಕಾರ ಕೊಟ್ಟಂಥ ಒಂದು ಆಹ್ವಾನವನ್ನು, ಗೌರವದ ಆಹ್ವಾನ. ಸಚಿನ್ ತೆಂಡೂಲ್ಕರ್ ರಾಜ್ಯಸಭಾ ಸದಸ್ಯರಾಗಿದ್ದರು, ಅಮಿತಾಬ್ ಬಚ್ಚನ್ ಆಗಿದ್ದರು, ತುಂಬ ಜನ ಆಗಿದ್ದಾರೆ. ಅಂದರೆ ಅದು ಗೌರವಕ್ಕೆ ಸಿಗುವಂಥದ್ದು. ಅದನ್ನು ಒಪ್ಕೊಂಡ ಕಾರಣಕ್ಕೆ ಒಂದಷ್ಟು ವರ್ಗ ಇವರು ನರೇಂದ್ರ ಮೋದಿಯವರ ಪರವಾಗಿದ್ದಾರೆ, ಅಂದರೆ ಇವರು ಮೋದಿಜಿ ಪಾರ್ಟಿ, ಅಂದರೆ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಹೋಗುತ್ತೆ. BJPಯ ಅಲ್ಲ, ಇದೆಲ್ಲದು ಜೋರಾಗುವುದು ಅವರು ಯಾವಾಗ ರಾಜ್ಯಸಭಾ ಸದಸ್ಯರಾದರೂ ಅದಾದ ನಂತರ ಟಾರ್ಗೆಟ್ಟು ಭಾಳ ಗಟ್ಟಿ ಆಯಿತು. ಅಂದರೆ ಕಾಂಗ್ರೆಸ್ಸಿಗರ ಮನಸ್ಸನ್ನು ಕೂಡ ಟರ್ನ್ ಮಾಡೋಕ್ಕೆ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಇವತ್ತು ಈ ದೇಶದಲ್ಲಿ ಇನ್ನು ಕೇರಳವೂ ಹೋಯಿತು. ಕೇರಳವು ನಿಧಾನ BJP ತೆಕ್ಕೆಗೆ ಬರ್ತಾ ಇದೆ. ಉಳ್ಕಂಡು ಮೊನ್ನೆ ಅಷ್ಟೇ ತಿರುವನಂತಪುರಂ ಅಲ್ಲಿ ನಾವು ರಿಸಲ್ಟ್ ನೋಡಿದ್ದೀವಿ. ಅವರು ಪಳೆಯುಳಿಕೆಗಳಿವೆ ಕಮ್ಯುನಿಸ್ಟ್ರದ್ದು. ಈಗ ಕಾಂಗ್ರೆಸ್ ಕಮ್ಯುನಿಸ್ಟ್ ಮನಸ್ಥಿತಿ ಆಗಿಬಿಟ್ಟಿದೆ. ಕಾಂಗ್ರೆಸ್ ಹಿಂದುತ್ವದ ಪರವಾಗಿ ಅಥವಾ ಹಿಂದೂಗಳ ಪರವಾಗಿ ಹುಟ್ಟುಕೊಂಡಂಥ ಒಂದು ಪಾರ್ಟಿ ಕೊನೆಗೆ ಅದು ಓಲೈಕೆ ಮಾಡಲಿಕ್ಕೆ ಶುರುವಾಗಿ ಇವಾಗ ಶುದ್ಧ ಕಮ್ಯುನಿಸಮ್ ಭಾವಗಳನ್ನು ಕಾಂಗ್ರೆಸ್ನಲ್ಲಿರುವಂಥ ಕೆಲವರು ಹೊಂದಿದ್ದಾರೆ. ಅವರೆಲ್ಲ ಇಲ್ಲಿ ಸೇರಿಕೊಂಡಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳ ಸುತ್ತ ಇರುವಂಥ ಬೆಟಾಲಿಯನ್ನಲ್ಲಿ ಕೆಲವಷ್ಟು ಜನ ಇಡೀ ಒಂದು ಸಾಮರಸ್ಯವನ್ನೇ ಕದಡುವಂಥವ್ರು. ನನಗೇನು ಹೆಸರು ಹೇಳಲಿಕ್ಕೆ ಭಯ ಇಲ್ಲ. ನವೀನ್ ಸೂರಿಂಜೆ ಅಂಥವರು ದಿನ ಬೆಳಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಹಿಂದದ ಬಗ್ಗೆ ನಾನು ವಿರೋಧ ಇಲ್ಲ. ಅಹಿಂದ ನೋಡಿ, ಅಹಿಂದ ಬೇಕು, ಎಲ್ಲವೂ ಬೇಕು ನಮಗೆ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಒಬ್ಬ ನಮ್ಮ ನೆಲದ ಜಾರ್ಜ್ ಫರ್ನಾಂಡಿಸ್ ಅವರು ಸೆಲೆಕ್ಟ್ ಮಾಡಿದಂಥ ಒಬ್ಬ ಯುವಕ. ಅಲಯನ್ಸ್ ಆದಾಗ ನಮ್ಮ ಹುಡುಗ ಒಬ್ಬ ಹೋರಾಟಗಾರ ಇದ್ದಾನೆ, ಅಡ್ವೊಕೇಟು, ಅವನಿಗೊಂದು ಟಿಕೆಟ್ ಕೊಡಿ ಅಂಥೇಳಿ ಜಾರ್ಜ್ ಫರ್ನಾಂಡಿಸ್ ರೆಫರ್ ಮಾಡಿ ಅವರಿಗೆ ಸೀಟ್ ಸಿಕ್ಕಿದ್ದು ಸಿದ್ದರಾಮಯ್ಯ ಅವರಿಗೆ. ಸಿದ್ದರಾಮಯ್ಯ ಅವರನ್ನು ನಾನು ಬೈಯೋದಿಲ್ಲ, ಆದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಬಂದಾಗ ನಿಮ್ಮ ಸುತ್ತ ಬರ್ತಾರೆ, ಒಂದಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ, ಅವರಿಗೆ ಮಿಸ್ಲೀಡ್ ಮಾಡ್ತಾರೆ. ಅಂಥವರೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ. ಅವರೇ ಇದನ್ನು ಲೀಡ್ ಮಾಡ್ತಾ ಇದ್ದಾರೆ. ನವೀನ್ ಸೂರಿಂಜೆ ಇರ್ಬೋದು, ಅಡ್ವೊಕೇಟ್ ಬಾಲನ್ ಇರ್ಬೋದು, ಇಂಥ ಕೆಲವರು ಹೆಸರನ್ನ ಹೇಳಲಿಕ್ಕೂ ನಾಲಾಯಕ್ಗಳು ಕೆಲವರು ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಕೆಳಗಿರುವವರಿಗೆ ಚಾಕಣ ಹಾಕೋದು. ಅಲ್ಲ, ಎಷ್ಟೋ ಜನರು ನಾವು ನೋಡಿದ್ದೀವಿ, ಕರಾವಳಿಯಲ್ಲೇ ನೋಡಿದ್ದೇವೆ, ಹಿಂದೂ ಸಂಘಟನೆಗಾಗಿ ದುಡಿದು ಹಿಂದುತ್ವದ ರೌದ್ರ ರೂಪವನ್ನೆಲ್ಲ ತಾಳಿದ ನಂತರ MLA ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಲೆಫ್ಟಿಸ್ಟ್ ಆದವರು ನಾವು ಇದೆ ಏನಾಗುತ್ತೆ, ಇವರಿಗೆಲ್ಲ ಈ ಸಿದ್ಧಾಂತಗಳು ಬೇಕಾಗಿಲ್ಲ, ಅವರಿಗೆ ಬೇಕಿರುವಂಥದ್ದು ಲಾಭ ಅಷ್ಟೇ. ಈಗ ಈ ಹಿಂದುತ್ವ ಹೊಟ್ಟೆಪಾಡಾಗಬಾರ್ದು, ಹಿಂದುತ್ವ ಶೋಕಿ ಆಗಬಾರ್ದು, ಹಿಂದುತ್ವ ಪ್ರಚಾರದ ತೆವಲಿಗಾಗಿ ಆಗಬಾರ್ದು. ಹಿಂದುತ್ವ ಅದು ಅಂತರಾತ್ಮದ ಒಂದು ಜ್ಯೋತಿ. ಅದು ಈಗ ಕೆಲವ್ರು ಏನಾಗುತ್ತೆ, ಈಗ ಉದಾಹರಣೆಗೆ ತುಂಬ ಜನ ದೊಡ್ಡ ದೊಡ್ಡ ಲೀಡರ್ಗಳು, ನಾವು ಮಹೇಂದ್ರ ಕುಮಾರ್ ಅವ್ರ ಜೊತೆಗೆ ನಾನು ಹಿಂದುತ್ವದ ಕಾರಣಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಆದರೆ ಅದೇ ಮಹೇಂದ್ರ ಕುಮಾರ್ ನಂತರ ಪರಿವರ್ತನೆ ಹೊಂದಿರುವಂಥದ್ದು ಇದೆಯಲ್ಲ, ತನಗೆ ಅವಮಾನ ಆಯಿತು ಇನ್ನೊಂದು ಮತ್ತೊಂದು ಅನ್ನುವ ಕಾರಣಕ್ಕೆ ತನ್ನ ತಾಯಿಯ ವಿರುದ್ಧವೇ ತಿರುಗಿ ನಿಲ್ಲುವಂತಹ ಹಂತಕ್ಕೆ ಹೋಗಿರುವಂಥದ್ದು, DYFI SDPI ಅಂಥವ್ರ ಜೊತೆಗೆ ಸೇರ್ಕೊಂಡು ಹಿಂದುತ್ವನ ಜರಿಯುವಂಥದ್ದು ನಮ್ಮ ದೌರ್ಭಾಗ್ಯ. ಅಂತಹ ಮನೋಸ್ಥಿತಿ ನವೀನ್ ಸೂರಿಂಜೆ ಅಂಥವರೆಲ್ಲ ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ದುಷ್ಟ ಪ್ರೇರಣೆ ಕೊಡ್ತಾ ಇರುವವರೇ ಅವರೇ ಒಂದಿಷ್ಟು ಜನ. ಇದು ನಿಮಗೆ ಇಷ್ಟೇ ಅಲ್ಲ, ಇದರ ಆಚೆಗೆ ತುಂಬ ದೊಡ್ಡ ದೊಡ್ಡ ಮುಖಗಳಿವೆ. ಇದು ಒಂದು ಕೇಂದ್ರೀಯ ಮಟ್ಟದಲ್ಲಿ ತನಿಖೆಗೆ ಒಳಪಟ್ಟರೆ, ಯಾಕೆಂದರೆ ಧರ್ಮಸ್ಥಳ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡುವನಿಗೆ ಸಹ ಟಾರ್ಗೆಟ್ ಆಗಿತ್ತು. ಕರೆಕ್ಟಾಗಿ ತನಿಖೆಗೆ ಒಳಪಟ್ಟರೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಈ ಹೋರಾಟ ಎಲ್ಲರಿಗೂ ಒಂದು ರೀತಿಯಲ್ಲಿ ಇದೇನೋ ಸರಿ ಆಗ್ತಾ ಇಲ್ಲ ಅಂತ ಗೊತ್ತಾಗಿದ್ದು ಯಾವಾಗ ಅಂತ ಕೇಳಿದರೆ SDPI ಬಂದು ಜಾಯ್ನ್ ಆಗುತ್ತೆ. ನಿಷೇಧಿತ PFI ಸಂಘಟನೆಯ ಕೆಲವರು ಬಂದು ಕೈ ಜೋಡಿಸ್ತಾರೆ. ಆ ಸಂದರ್ಭದಲ್ಲಿ ಈ ಕಟ್ಟರ್ ಹಿಂದೂ ಸಮಾಜ ಒಂದಿದೆಯಲ್ಲ, ಅವರಿಗೆ ಡೌಟ್ ಬರುತ್ತೆ, ಇವರೆಲ್ಲ ಯಾಕೆ ಬರ್ತಾ ಇದ್ದಾರೆ, ಇದ್ರ ಹಿಂದೆ ಹಾಗಾದರೆ ಏನಿದೆ ಅಂಥೇಳಿ. ಬಹುಶಃ ಈ ಪ್ರಜ್ಞಾವಂತ ಸಮಾಜ ಅವತ್ತು ಥಿಂಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದಾದ ನಂತರ ಇವತ್ತಿಗೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮಗೂ ಗೊತ್ತಿದೆ. ಈಗ ಈ 18 ಗುಂಡಿಗಳನ್ನ ತೋಡಿದ್ರಲ್ಲ, ಅದರ ಕತೆಗೆ ಬರೋಣ. ಅದೇನಾಯಿತು, ಏನಾದರೂ ಅಪ್ಡೇಟ್ಸ್ಗಳು ಏನಾದರೂ ಇದೆಯಾ? ಇಲ್ಲ, ಈಗ ಅವನು ಚಿನ್ನಯ್ಯ ನೋಡಿ ಏನಾಗುತ್ತೆ, ಒಂದಿಷ್ಟು ಕಾಲಗಳಲ್ಲಿ ಹೆಣಗಳನ್ನು ಹೂಳ್ತಾ ಇದ್ದಂಥ ಜಾಗ ಅದು. ನಿಮಗೆ ನಮ್ಮಲ್ಲಿ ಹಿಂದೂ ರುದ್ರಭೂಮಿ
ಸ್ಮಶಾನದಲ್ಲಿ ಯಾಕೆ ಹೂಳಲ್ಲ ಅಂತ ಆಗ ಒಂದು ಪ್ರಶ್ನೆ ಬಂತು. ತುಂಬ ಜನರಿಗೆ ಅರ್ಥ ಆಗಿಲ್ಲ ಏನಂದರೆ, ಹಿಂದೂ ರುದ್ರ ಭೂಮಿಯಲ್ಲಿ ಸುಡಕ್ಕೆ ಮಾತ್ರ ಜಾಗ ಕೊಡೋದು ನಮ್ಮ ಭಾಗದಲ್ಲಿ. ಎಲ್ಲಿ ಲಿಂಗಾಯಿಟ್ಸ್ ಇದ್ದಾರೆ ಅಲ್ಲಿ ಅವರಿಗೆ ಹೂಳಕ್ಕೆ ಜಾಗ ಕೊಡ್ತಾರಣ್ಣ ನನಗೆ ಗೊತ್ತಿಲ್ಲ. ಹಿಂದೂ ರುದ್ರಭೂಮಿ ಅಂತ ಹೇಳಿದ್ರೆ ಒಂದು ಸ್ಮಶಾನ ಅಂತ ಹೇಳಿದರೆ ಅಲ್ಲೊಂದು ಸುಡಕ್ಕೆ ಒಂದು ಜಾಗ, ಒಂದು 5 ಸೆಂಟ್ಸ್ ಒಳಗಡೆ ಮುಗಿದೋಯ್ತದು. ಈಗ ಕೊಳೆತ ಯಾಕಂತ ಹೇಳಿದ್ರೆ ಈ ಸ್ಮಶಾನ ಅನ್ನುವ ಕಾನ್ಸೆಪ್ಟ್, ನಾನು ಆವಾಗ ಮಾತಾಡ್ತಾ ಅದೇ ಹೇಳಿತ್ತು, ಸ್ಮಶಾನ ಅನ್ನುವ ಕಾನ್ಸೆಪ್ಟ್ ಉಳಿದ ಎಲ್ಲಾ ಭಾಗಗಳಲ್ಲಿ ಒಂದಾದ್ರೆ ಕರಾವಳಿಯಲ್ಲಿ ಬೇರೆ ರೀತಿ ಇದೆ. ಈಗ ನಿಮಗೆ ಕೊಳೆತ ಶವಗಳನ್ನು ಅಥವಾ ಐಡೆಂಟಿಫೈ ಮಾಡಲಾಗದ ಶವಗಳನ್ನು ಸುಡೋ ಹಾಗಿಲ್ಲ, ಹೂಳಲೇಬೇಕು. ನಾಳೆ ಆ ಶವದ ವಾರಿಸ್ದಾರರು ಬಂದಾಗ ಅವರಿಗೆ ಪುನಃ ಅದನ್ನು ತೆಗೆದುಕೊಡಬೇಕಾದ ಸಂದರ್ಭ ಇದೆ. ಸರ್ಕಾರಕ್ಕಿರುವಂಥದ್ದು. ಸರ್ಕಾರ ಆ ಕಾರಣಕ್ಕೆ ಮೀಸಲು ಭೂಮಿಯನ್ನು ಇಟ್ಟಿರೋದಿಲ್ಲ. ಹೊಳೆಯ ಬದುವಿನಲ್ಲಿ ಅಲ್ಲೆಲ್ಲೋ ಒಳಗಡೆ ಕಾಡಿನಲ್ಲಿ ನೇಣಾಕೊಂಡಿರುವಂಥ ಶವಗಳನ್ನು ಅಲ್ಲೇ ಒಂದು UDR ಮಾಡಿಬಿಟ್ಟು ಅಲ್ಲೇ ಒಂದು ಕಡೆ ಹೂಳ್ತಾ ಇದ್ರು. ಅದನ್ನು ಹೂಳಲಿಕ್ಕೆ ಈ ಕಾರ್ಮಿಕ ಇವನ್ನೆಲ್ಲ ಬಳಸ್ಕೊಳ್ತಾ ಇದ್ರು. ಯಾರು? ಚಿನ್ನಯ್ಯನ ಎಲ್ಲ. ಅವನಿಗೆ ಗೊತ್ತಿತ್ತು. ಅವನು ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಅವ್ನು ಸ್ವಲ್ಪ ಆಮಿಷಕ್ಕೆ ಬಲಿಯಾಗುವಂಥ ವ್ಯಕ್ತಿ ಆಗಿದ್ದ. ಆ ಕಾಲದಲ್ಲಿ ಅವನ ಹೆಸರು ಸ್ವಲ್ಪ ಹಾಳಾಗಿತ್ತು. ಯಾಕಂದರೆ ಯಾವುದೋ ಹೊಳೆಯಲ್ಲಿ ಬಿದ್ದ ಶವ ಅದನ್ನು ತರುವಾಗಲೇ ಅದನ್ನು ಕಿವಿಯಲ್ಲಿರುವಂಥ ಚಿನ್ನ ಇನ್ನೊಂದು ಮತ್ತೊಂದು ಕಿತ್ಕೊಳ್ತಾ ಇದ್ದ ಅಂತೇಳಿ ಅವನ ಬಗ್ಗೆ ಒಂದು ರೂಮರ್ಸ್ ಇತ್ತು. ನನಗೇನು ಗೊತ್ತಿಲ್ಲ ಸತ್ಯ. ಅವನ ಆ ದೌರ್ಬಲ್ಯವನ್ನು ಯೂಸ್ ಮಾಡ್ಕೊಂಡು ಅವನನ್ನು ಟ್ರೈನ್ ಮಾಡ್ತಾರೆ ಇವ್ರು ಕರ್ಕೊಂಡು ಬಂದು. ಅವನ ಹತ್ರ ಈ ಥರ ಹೇಳಬೇಕು ನೀನು, ಸಾಕ್ಷಿ ಇದೆ ಅಂದರೆ ಅದೇ ಸಾಕ್ಷಿ ಅದೇ ಸಾಕ್ಷಿ. ಇವರು ಅದಕ್ಕೊಂದು ಬುರುಡೆಯನ್ನು ತಗೊಂಡು ಬರ್ತಾರೆ. ನಮ್ಮ ಸರ್ಕಾರ ತನಿಖೆ ಎಲ್ಲಿ ದಾರಿ ತಪ್ಪಿದೆ ಅಂತ ಹೇಳಿದರೆ ಭಾಳ ಆಶ್ಚರ್ಯ ಆಗೋದು. ನಾನು ಕೂಡ ಅಲ್ಲ, ನನಗೆ ಅವರ ಪತ್ರಕರ್ತನಿಗೆ ನಂಗೆ ತುಂಬ ಕ್ವಶನ್ ಬರ್ತಾ ಇದ್ದದ್ದು, ಕೋರ್ಟಿಗೆ ಬರುವಾಗ ಅಷ್ಟು ಸುಲಭದಲ್ಲಿ ಬುರುಡೆ ತಂದಾತ, ಇಷ್ಟು ಹೊಂಡಗಳನ್ನು ತೋಡಿದ್ರು ಬುರುಡೆ ಮತ್ತೆ ಬುರುಡೆಗಳು ಸಿಗಲೇ ಇಲ್ವಲ್ಲ? ಅಲ್ಲ, ಬುರುಡೆ ತಂದಿದ್ದು ಎಲ್ಲಿಂದ ಅಂತ ಇವ್ರು ಕೇಳಲೇ ಇಲ್ವಲ್ಲ. ಈಗ ನಾನು ಹೇಳ್ತೇನೆ, ಈಗ ನಂದೊಂದು ಬುರುಡೆ ಸಿಕ್ಕಿದೆ, ಈ ಬುರುಡೆ ಕೊಲೆ ಮಾಡಿ ಹೂತಾಕಿರುವಂಥದ್ದು. ಇಂಥದ್ದೊಂದು ಸಾವಿರಾರು ಬುರುಡೆಗಳನ್ನು ಈಗ ರಾಜ್ಯ ಸರ್ಕಾರದ ಮಂತ್ರಿ ಒಬ್ಬರು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಅಲ್ಲಿ ಫಸ್ಟು ಎಕ್ಸ್ಕವೇಷನ್ ಮಾಡ್ತಾರ ಅಥವಾ ಆ ಬುರುಡೆ ಎಲ್ಲಿ ಸಿಕ್ತು ವಸಂತ ಗಿಳಿಯಾರ್ ನಿನಗಂತ ಕೇಳ್ತಾರ? ಸಿಕ್ಕಿದ ಬುರುಡೆಯನ್ನು ಪರಿಶೀಲನೆ ಮಾಡ್ತಾರ, ಹೌದಾ ಇದು ಅಲ್ವಾ, ಅದಕ್ಕೆ ವಾರಸ್ದಾರ ಇದ್ರಾ ಇಲ್ವಾ? ಅಥವಾ ಬುರುಡೆ ಈಗ ನಮ್ಮ ನೋಡಿ ಸೈನ್ಸು ಬಹಳ ಮುಂದುವರೆದಿದೆ. ಯಾವುದೋ ಸಾವಿರಾರು ವರ್ಷದ ಹಿಂದಿನ ಲೋಹವನ್ನು ಅದು ಸಾವಿರಾರು ವರ್ಷದ ಹಿಂದಿನದ್ದು ಅಂತೇಳಿ ಹೇಳ್ತಾರೆ ಅಲ್ವಾ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬ ಡೆವಲಪ್ ಆಗಿದೆ. ಆ ಬುರುಡೆ ಎಲ್ಲಿದು, ಅದ್ರ ಮೂಲ ಯಾವುದು, ಅದು ನಿಜವಾದ ಬುರುಡೆನಾ ಅಥವಾ ಏನೋ ವಾರ್ನಿಷ್ ಮಾಡಿರೋ ಬುರುಡೆನಾ ಅಂತ ತನಿಖೆಯನ್ನೇ ಮಾಡದೆ ಪ್ರಾಥಮಿಕ ಹಂತದಲ್ಲಿ ಈ ತನಿಖೆ ಬಿದ್ದೋಗಿತ್ತದು. ಇವರು ಬುರುಡೆ ಅಂತ ಹೇಳ್ಕೊಂಡು ಇಡೀ ಕಾಡನ್ನೆಲ್ಲ ಆಗಿದ್ರು, ಬಾಹುಬಲಿ ಬೆಟ್ಟ ತನಕ ಹೋದರು. ಆಮೇಲೆ ಆಲ್ ಜಜೀರದಂಥ ಮೀಡಿಯಾಗಳಲ್ಲಿ ಧರ್ಮಸ್ಥಳ ಮಾಸ್ ಬರಿಯಲ್ಲ ಅಂತೇಳಿ ಸೌಂಡ್ ಆಯ್ತು. ಅಲ್ ಜಜೀರಾ ಅಥವಾ PFI ಸಂಘಟನೆ ಇವರಿಗೆಲ್ಲ ಯಾಕೆ ಇಷ್ಟು ಇಂಟ್ರೆಸ್ಟ್? ಸರ್ಕಾರವೇ ಮುಂದೆ ನಿಂತು ಧರ್ಮಸ್ಥಳದ ಹೆಸರನ್ನು ಕೆಡಿಸ್ಲಿಕ್ಕೆ ಸಹಾಯ ಮಾಡ್ತು ಅಂತ ನಾನು ಆರೋಪ ಮಾಡುವಂಥದ್ದು. ಸರ್ಕಾರಕ್ಕೆ ಮಿದುಳಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಚಿನ್ನಯ್ಯನ ಕರ್ಕೊಂಡು ಬಂದು ಡಿಪಾರ್ಟ್ಮೆಂಟು SIT ಅವನಿಗೆ ಬಿರಿಯಾನಿ ಕೊಡಿಸಿ ಅವನಿಗೆ ದಿನಕ್ಕೆ ಒಂದೊಂದು ಏನು ಶೋಮ್ಯಾನ್ ಥರ ಅವನನ್ನು ನಡೆಸ್ಕೊಳ್ತಿರ್ಲಿಲ್ಲ. ಅವನನ್ನು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾಯಿತ್ತು, ನಿಜ ಹೇಳಪ್ಪ ಅಂತೇಳಿ. ಇದು ಹಲವಾರು ಕೋಟಿ, ಎಷ್ಟು ಕೋಟಿ ಅಂತ ಗೊತ್ತಿಲ್ಲ ನನಗೆ ಸರ್ಕಾರ ಲೆಕ್ಕದಲ್ಲಿ. 4 IPS ಅಧಿಕಾರಿಗಳು, ಅಷ್ಟು ಸರ್ಕಾರಿ ಸವಲತ್ತು. IPS ಅಧಿಕಾರಿಗಳ ಪರಿಸ್ಥಿತಿ ಒಮ್ಮೆ ಯೋಚನೆ ಮಾಡಿ. ಅಷ್ಟೆಲ್ಲ ಕಷ್ಟಪಟ್ಟು ದೊಡ್ಡ ದೊಡ್ಡ ಎಕ್ಸಾಮ್ಗಳನ್ನು ಪಾಸ್ ಆಗಿ IPS ಆಗಿ ಇಲ್ಲೆಲ್ಲೋ ಬಂದು ಹೊಂಡದ ಮೂಳೆ ಹುಡುಕೋ ಕೆಲಸ ಆಗ್ಬಿಡ್ತಲ್ಲ. ನೋಡಿ, ಸರ್ಕಾರಕ್ಕೆ ಹೇಳೋರು ಕೇಳೋರು ಯಾರಿಲ್ವಾ? ವಿರೋಧ ಪಕ್ಷದವರು ಇದನ್ನು ಪ್ರಶ್ನೆ ಮಾಡಬೇಕು. ನೋಡಿ, ಏನೂ ಇಲ್ಲ, ಇವತ್ತು ಏನೂ ಇಲ್ಲ ಅಂತ ಆಯ್ತಲ್ಲ. ಈಗಾದರೂ ಈ ಬುರುಡೆ ಗ್ಯಾಂಗನ್ನು ಯಾಕೆ ಒಳಗೆ ಹಾಕ್ತಾ ಇಲ್ಲ? ಇನ್ನು ಇವರು ಕೊಂದವ್ರು ಯಾರು ಅಂತ ಹೇಳ್ಕೊಂಡು ಹೋರಾಟ ಮಾಡ್ಕೊಂಡು ಪುನಃ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕರಾವಳಿಯ ವಾತಾವರಣ ಏನು, ಧರ್ಮಸ್ಥಳ ಅಂದರೆ ಕರಾವಳಿಯವರಿಗೆ ಯಾವ ಭಾವನೆಗಳಿವೆ, ಮತ್ತು ಆ ಕುರಿತಾಗಿ ಷಡ್ಯಂತ್ರ ಅಂತ ಏನು ಒಂದು ಮಾಡಲಾಯಿತು. ಅಲ್ ಜಜೀರಾ ನಾವು ಮಾತಾಡ್ತಾ ಇದ್ವಿ. ಅಲ್ ಜಜೀರಾ ಅನ್ನುವ ಚಾನಲ್ ಯಾವುದು ಅಂತ ಕೇಳಿದರೆ ನಿತ್ಯವೂ ಕೂಡ ಇಸ್ಲಾಂ ಪರವಾಗಿ ಬೋಧನೆಗಳನ್ನು ಮಾಡುವಂಥ ಚಾನಲ್. ನೀವೊಮ್ಮೆ ಯೂಟ್ಯೂಬಿಗೆ ಹೋಗಿ ಅಲ್ ಜಜೀರಾ ಅಂತ ಟೈಪ್ ಮಾಡಿದರೆ ಅವರ ವೇ ಆಫ್ ಟಾಕಿಂಗ್ ಅಥವಾ ಅವರ ವೇ ಆಫ್ ಪ್ರೆಸೆಂಟೇಷನ್ ಯಾವ ರೀತಿ ಅಂತ ನಿಮಗೆ ಬಹಳ ಕಡಾಖಂಡಿತವಾಗಿ ಗೊತ್ತಾಗುತ್ತೆ. ಬಹುಶಃ ಇಸ್ರೇಲ್ನ ಅತ್ಯಂತ ವಿರೋಧ ಮಾಡುವಂಥ ಒಂದು ನ್ಯೂಸ್ ಚಾನಲ್ ಇದ್ದರೆ ಅದು ಅಲ್ ಜಜೀರಾ. ಅಲ್ ಜಜೀರಾ ಧರ್ಮಸ್ಥಳ ಪ್ರಕಾರವನ್ನು, ಇಸ್ರೇಲ್ ಬಗ್ಗೆ ಮಾತಾಡುವಂಥ ಅಲ್ ಜಜೀರಾ, USA ಬ್ರಿಟನ್ ಬಗ್ಗೆ ಮಾತಾಡುವಂಥ ಅಲ್ ಜಜೀರಾ, ಧರ್ಮಸ್ಥಳ ಅಂತ ಪುಟ್ಟ ಗ್ರಾಮದ ಪ್ರಕರಣವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಾಗ ಪ್ರಜ್ಞಾವಂತ ಜನರು ಸ್ವಲ್ಪ ತಲೆ ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತೇಳಿ. ವಸಂತ್ ಗಿಳಿಯಾರ್ ಅವ್ರ ಜೊತೆ ಮಾತಾಡ್ತಿದ್ದೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಷ್ಟು ದುಡ್ಡು ತಗೊಂಡ್ರಿ? ಆರೋಪಗಳು, ಯಾಕಂದರೆ ದುಡ್ಡು ತಗೊಂಡು ಮಾಡಿದ್ದಿದ್ರೆ
ಅದು ದುಡ್ಡು ಕೊಟ್ಟಂಗೆಲ್ಲ ಕೆಲಸ ಮಾಡಬೇಕಾಗಿತ್ತು. ನಮಗೆ ಹಿಂದಿನ ಪ್ರಕರಣಗಳಲ್ಲೂ ಹಲವಾರು ಪ್ರಕರಣಗಳಲ್ಲಿ ವಾರಾಹಿ ಹೋರಾಟಗಳಲ್ಲಿ ವಾರಾಹಿ ಇವತ್ತು ಅದ್ರ ಬಗ್ಗೆ ಒಬ್ಬ ಶಾಸಕರು ಸರ್ಕಾರದ ವಿರುದ್ಧವೇ ಪ್ರತಿಭಟನೆ ಕೂತ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು 30 ವರ್ಷದ ಹಿಂದಿನಿಂದಲೂ ಕೂಡ ಯಾವ ಪತ್ರಕರ್ತನು ವಾರಾಹಿ ಯೋಜನೆಯ ಬಗ್ಗೆ ಅದರ ಹಗರಣಗಳ ಬಗ್ಗೆ ಮಾತಾಡಿರಲಿಲ್ಲ. ವಸಂತ ಗಿಳಿಯರ ಅಭಿಮತದಲ್ಲಿ ವಾರಾಹಿ ಕಣಿವೆಯ ಡಕಾಯಿತರು ಅಂತೇಳಿ ಅದು ಸಾರ್ವಜನಿಕ ಚರ್ಚೆಗೆ ಬರುವಾಗ ನಾನು ವರದಿ ಮಾಡಿದ್ದು. ಯಾರ ಹತ್ರ ದುಡ್ಡು ತೊಗೊಂಡು ಮಾಡಿದ್ದಿಲ್ಲ. ಯಾಕಂದರೆ ಕಾಂಟ್ರಾಕ್ಟರ್ ಈ ದುಡ್ಡು ಇದು ಏನೋ ಅಂತ ಹೇಳಿದ್ರೆ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರು ಒಂದು ಕತೆ ಹೇಳ್ತಾ ಇದ್ರು, ಈ ಸೆಕ್ಕಿಟ್ಟಿನ ಕತೆ. ಇದು ಈಗಿನ ಸಮಾಜವೂ ಹಿಂಗೆ ಆಗ್ಬಿಡ್ತು. ಅಲ್ಲ, ಈಗ ಅದೇ ನೀವು ಹೇಳಿದ್ರಲ್ಲ ಕರೆಕ್ಟ್ ಇದೆ. ಈಗ ಏನಾಗುತ್ತೆ, ಯಾರದ್ದೇ ಪರವಾಗಿ ಮಾತಾಡಿದ್ರು ಅಂತ ಹೇಳಿದರೆ ದುಡ್ಡು ತಗೊಂಡ ಅಂಥೇಳಿ, ಯಾರದ್ದೇ ವಿರುದ್ಧವಾಗಿ ಮಾತಾಡಿದ ಅಂತ ಹೇಳಿದರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ ಕೊಡಲಿಲ್ಲ, ಅದಕ್ಕೆ ಮಾತಾಡ್ತಿದ್ದಾನೆ ಅಂತೇಳಿ. ಪತ್ರಕರ್ತ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವವನ ಮೇಲೆ ಸಹಜವಾಗಿ ಬರುವಂಥ ಅಪವಾದಗಳಿವು. ಅದಕ್ಕೆ ಯೋಚನೆ ಮಾಡ್ಕೊಂಡು ನಾವು ಆ ಅಪವಾದಕ್ಕೆ ಹೆದರ್ಕೊಂಡು ಮಾತಾಡದೇ ಇದ್ದರೆ ನಮ್ಮ ಆತ್ಮಸಾಕ್ಷಿ ನಾವು ಕೊಂದು ಹಾಕಿದಾಗ ಆಗ್ತದೆ. ನಾವು ಅದಕ್ಕೆ ಆ ಥರದ ಇವತ್ತು ಕೂಡ ದಿನ ಬೆಳಗಾದರೆ ಫೇಸ್ಬುಕ್ಕು ಇನ್ಸ್ಟಾ ಓಪನ್ ಮಾಡಿದರೆ ಇಂಥದ್ದೇ ಮೆಸೇಜು, ನೀನು ಏನು ಬಕೆಟು, ನೀನು ಸೂಟ್ ಕೇಸು ಅಂಥೇಳಿ. ಅದನ್ನೆಲ್ಲ ನಾನು ಗಮನಿಸೋದೇ ಇಲ್ಲ ನಮ್ಮದೇನಿದ್ರು. ಯಾಕಂದರೆ 3 ವರ್ಷದ ಹಿಂದೆ ನಾನು ಏನು ಪ್ರತಿಪಾದನೆಯನ್ನು ಮಾಡಿದ್ದೆ ಇವತ್ತಿಗೂ ಕೂಡ ಅದೇ ಪ್ರತಿಪಾದನೆ ಮಾಡ್ತಾ ಇದ್ದೀನಿ. ಆವಾಗ ಧ್ವನಿಗಳು ಕಡಿಮೆ ಇತ್ತು, ಇವತ್ತು ಧ್ವನಿಗಳು ದೊಡ್ಡ ಸಂಖ್ಯೆಯಲ್ಲಿವೆ. ಇವತ್ತು ಲಕ್ಷಾಂತರ ಜನ ಅದನ್ನು ಪ್ರತಿಪಾದಿಸುವವರು ಹುಟ್ಟುಕೊಂಡಿದ್ದಾರೆ ಅಂತ ಹೇಳಿದರೆ ನಾವು ಸತ್ಯವನ್ನು ಹೇಳಿದ್ದೀವಿ ಅಂತೇಳಿ ಸಾರ್ವಜನಿಕವಾಗಿಯೂ ಇವತ್ತು ಜಗಜ್ಜಾಹೀರಾಗಿದೆ. ಈ ಬುರುಡೆ ಗ್ಯಾಂಗು ದೊಡ್ಡ ಷಡ್ಯಂತ್ರ, ಅನನ್ಯ ಭಟ್ ಅನ್ನುವ ಮಗಳೇ ಇರಲಿಲ್ಲ. ಬಹಳ ರೋಚಕತೆ. ನಮ್ಮ ಮಾಧ್ಯಮದವರೆಲ್ಲ ತಲೆ ಕೆಡಿಸಿದ ಯಾವುದು ಅಂತ ಕೇಳಿದ್ರೆ ಅನನ್ಯ ಭಟ್ ಮತ್ತು ಸುಜಾತ ಭಟ್ ಅನ್ನುವಂಥ ಕತೆ. ಯಾರು ಕರ್ಕೊಂಡು ಬಂದದ್ದು ಅವ್ರನ್ನ? ಇದೇ ಗಿರೀಶ್ ಮಟ್ಟಣ್ಣ, ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರಲಿಕ್ಕಿಲ್ಲ. ಗಿರೀಶ್ ಮಟ್ಟಣ್ಣ ಅನ್ನುವ ಮನುಷ್ಯ ಇಡೀ ಧರ್ಮಸ್ಥಳದ ಪ್ರಕರಣ, ಆ ಮನುಷ್ಯ ಯಾರೋ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಡೀಲ್ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಾಂದರೆ ಯಾಕಂದರೆ ನನಗೆ ಗೊತ್ತಿದೆ ಅವನ ಹಿನ್ನೆಲೆ, ಅವನ ಚರಿತ್ರೆ, ಅವನು ಏನು ಮಾಡ್ಕೊಂಡಿದ್ದ. ಒಬ್ಬ ಶಾಸಕರ ಭವನಕ್ಕೆ ಬಾಂಬ್ ಇಟ್ಟ ಪ್ರಕರಣದಲ್ಲಿ, ಅದು ಹುಸಿ ಬಾಂಬ್ ಇಟ್ಟ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ ರವಿ ಬೆಳಗೆರೆಯವರು ಬೇಲ್ ಕೊಡಿಸೋದು ನೆಹರು ಅಡ್ವೊಕೇಟ್ ಮೂಲಕ. ರವಿ ಬೆಳಗೆರೆಯವರು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಒಂದು ಸಂಘಟನೆ ಕಟ್ಟೋಣ ಅಂತ ಸುಭಾಷ್ ಚಂದ್ರ ಬೋಸ್ ಹೆಸರಲ್ಲಿ ನೇತಾಜಿ ಅಂತೇಳಿ ಇಟ್ಕೊಂಡು ಹೊರಟಾಗ ಇವನು ಅಲ್ಲಿಂದ ಓಡೋಗಿ BJP ಸೇರ್ಕೊಂಡ. BJPಯಲ್ಲಿ ಕಂಠೀರವ ಸ್ಟುಡಿಯೋದ್ದು ಏನೋ ಒಂದು ಜವಾಬ್ದಾರಿ ತಗೊಂಡು ಅಲ್ಲೂ ತುಂಬ ಅಪರಾಧಗಳಾಗ್ತವೆ. ಆಮೇಲೆ BJPಯವರು ತಗೊಂಡೋಗಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷನ ಮಾಡ್ತಾರೆ. ಅಲ್ಲೆಲ್ಲ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೇಳ್ತಾನೆ, ಟಿಕೆಟು ತಗೊಳ್ತಾನೆ, ಸೋಲ್ತಾನೆ, ಮತ್ತು ಟಿಕೆಟ್ ಕೊಡಲ್ಲ. ಟಿಕೆಟ್ ಕೊಡ್ದಿದ್ದ ಸಂದರ್ಭದಲ್ಲಿ ತನ್ನ ಅಸ್ತಿತ್ವಕ್ಕೋಸ್ಕರ ಈ ಹೋರಾಟದ ಕಡೆಗೆ ಬರೋದು ಗಿರೀಶ್ ಮಟ್ಟಣ್ಣನವರು. ಆ ಮನುಷ್ಯನೇ ಈ ಅನನ್ಯ ಭಟ್ ಎನ್ನುವಂಥ ಮಗುವಿನ ಹುಟ್ಟದ ಮಗುವಿನ ತಂದೆ. ಸುಜಾತ ಭಟ್ ಮಗಳಲ್ಲ ಅವಳು, ಅದು ಗಿರೀಶ್ ಮಟ್ಟಣ್ಣನ ಮಗಳು. ಅವನು ಹುಟ್ಟಿಸಿರೋದು. ಯಾರು ಹೆಂಗೆ ಏನು ಅಂತ ಗೊತ್ತಿಲ್ಲ ನನಗೆ. ನಾನು ಮಣಿಪಾಲ್ ಯೂನಿವರ್ಸಿಟಿ, ಅದು ಮಾಹೆ ಆಗಿದೆ. ಸಮಾಜ ಇಷ್ಟು ಮುಂದುವರೆದಿದೆ, ಎಲ್ಲ ಮುಂದುವರೆದಿದೆ. ಈ ಸಂದರ್ಭದಲ್ಲಿ ಯಾರ್ದೋ ಒಂದು ಫೋಟೋ ತಗೊಂಡು ಬಂದು ಅದಕ್ಕೊಂದು ಹುಂಡಿಟ್ಟು ತಲೆಗೆ ಇದರಲ್ಲಿ ಏನಂತ ಅವ್ರು ಎಣಿಸ್ಕೊಂಡಿದ್ರು? ಈ ಸಮಾಜನ ಅಷ್ಟು ಸುಲಭದಲ್ಲಿ ದಾರಿ ತಪ್ಪಿಸಬಹುದು ಅಂದರೆ ಏನು ಗೊತ್ತಾ, ಬುರುಡೆ ಗ್ಯಾಂಗಿಗೆ ಅದು ಬುರುಡೆ ಬಿಡೋದವರು, ಅವ್ರ ಫಾಲೋವರ್ಸ್ ಕೂಡ ಬುರುಡೆಗಳು. ಮಿದುಳನ್ನು ಅಡ ಇಟ್ಟವರೇ ಇರೋದಲ್ಲಿ. ಯಾರಿಗೂ ಬುರುಡೆ ಒಳಗಡೆ ಬ್ರೈನ್ ಇಲ್ಲ. ಬುರುಡೆ ಅಂದರೆ ಏನು ಹೇಳಿ, ಬುರುಡೆಗೆ ಬ್ರೈನ್ ಇರುತ್ತಾ? ಚಾನ್ಸೇ ಇಲ್ಲ, ಬುರುಡೆ ಅಷ್ಟೇ. ಇವರು ಅದೇ ಬುರುಡೆನೇ ಬಿಡ್ತಾ ಇದ್ದಾರೆ. ಈ ಬ್ರೈನ್ ಇಲ್ಲದ ಬುರುಡೆಗಳು ಅದನ್ನು ಫಾಲೋವರ್ಸ್ ಅವರಿಗೆಲ್ಲ. ಯಾವನಾದ್ರೂ ಪೆನ್ ಡ್ರೈವ್ ಅಂತೂ ಹೊರಗೆ ಬರಲೇ ಇಲ್ಲ, ದಾಖಲೆಗಳೆಲ್ಲ ಇತ್ತಲ್ಲ ಒಂದು ಇಲ್ಲ, ದಾಖಲೆ ಎಲ್ಲ ಅದು ಕಳೆದೋಯ್ತು ಅವ್ರ ಹತ್ರ. ಅವ್ರ ಫೋನಲ್ಲಿ ಇತ್ತಲ್ವಾ, ಗಿರೀಶ್ ಮಟ್ಟಣ್ಣನವರು ಫೋನ್ ಎಲ್ಲ ಕಳ್ಕೊಂಬಿಟ್ಟ. ನಾನು ನೋಡಿದಾಗ ಒಂದು ಈ ಸಭೆಯಲ್ಲಿ ಇದೇ ಫೋನಲ್ಲಿದೆ, ಕೊಡ್ತೀನಿ ನಾಳೆ ಬೆಳಿಗ್ಗೆ ಅಂತ ಹೇಳ್ದ. ನಾಳೆ ಬೆಳಿಗ್ಗೆ ಇಲ್ಲ ಬಿಡ್ತೀನಿ ಈಗ ಅಂತ ಹೇಳ್ದ. ಅಂದರೆ ಜನರನ್ನ ಇವರು ಯಾವ ಮಟ್ಟಿಗೆ ಮೂರ್ಖರು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದರೆ, ಇವರ ಮೂರ್ಖತನ ಜನರಿಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ನಂಬ್ಕೊಂಡ್ಬಿಟ್ಟಿದ್ದಾರೆ. ಒಂದಿಷ್ಟು ತಲೆ ಕೆಟ್ಟ ಒಂದಿಷ್ಟು ಜನ ಇವ್ರಿಗೆ ಫಾಲೋವರ್ಸ್ ಇದ್ದಾರೆ. ಈಗ ಜೈ ಮಹೇಶ್ ಅಣ್ಣ, ಜೈ ಗಿರೀಶ್ ಅಣ್ಣ ಅನ್ನೋರು ಇದ್ದಾರಲ್ಲ. ಈಗ ನಿಮ್ದು ಯಾವುದೋ ಒಬ್ಬಳು, ಫಾರ್ ಎಕ್ಸಾಂಪಲ್ ನಟಿ ತಮನ್ನ ಒಂದು ಚಂದದ ಸೀರೆ ಉಟ್ಟುಕೊಂಡು ಒಂದು ಫೋಟೋ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ಲು ಅಥವಾ ಫೇಸ್ಬುಕ್ಕಲ್ಲಿ ಅಕೌಂಟಲ್ಲಿ ಹಾಕಿದ್ಲು ಅಂತ ಹೇಳಿದರೆ, ನಿನ್ನ ರೇಟ್ ಎಷ್ಟು, ನೀನು ಹಂಗೆ ನೀನು ಹಿಂಗೆ ಅಂತ ಹೇಳುವ
ಒಂದಿಷ್ಟು ಮಾನಸಿಕವಾದಂಥ ಒಂದು ಸ್ವಾಸ್ಥ್ಯ ಕಳ್ಕೊಂಡ ನೂರಾರು ಜನ, ಸಾವಿರಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ಅಂಥವರಲ್ಲಿ ಇವರು ಫಾಲೋವರ್ಸು. ಅವ್ರಿಗೆ ಎದ್ದ ತಕ್ಷಣ ಯಾರಿಗಾದರೂ ಬೈಬೇಕು. ಕಾರ್ತಿಕ್ ಕುಂದರ್ ಚಂದದೊಂದು ಫೋಟೋ ಹಾಕ್ಬಿಟ್ರೆ ನಿಮ್ಗೆ ಬಾಯಿಗೆ ಬಂದಾಗ ಬೈದ್ಬಿಡೋದು ಅಷ್ಟೇ. ಅವನ ಒಳಗಡೆ ಇರುವಂಥ ಆ ಏನು ಅಸ್ವಾಸ್ಥ್ಯತೆ ಸ್ವಲ್ಪ ತಕ್ಕಮಟ್ಟಿಗೆ ಸಮಾಧಾನ ಹೊಂದುತ್ತೆ. ಅಂಥವ್ರು ಮಾತ್ರ ಇವ್ರಿಗೆ ಫಾಲೋವರ್ಸು. ಒಬ್ಬ ಯೋಗ್ಯ ಅನ್ನೋನು ಯಾರು ಇವ್ರಿಗೆ ಫಾಲೋವರ್ಸ್ ಇಲ್ಲ. ರೋಡ್ ಮೇಲೆ ನಿಂತ್ಕೊಂಡು ತಲ್ವಾರ್ ಶೋ ಮಾಡಿ ತಾನು ದೊಡ್ಡ ಸ್ಟಾರ್ ಅಂತ ಭ್ರಮೆಯಲ್ಲಿರುವವರು ಅವರೆಲ್ಲ ಹೋರಾಟಗಾರರು. ಅದು ಯಾಕೆ ಅಂತ ಹೇಳಿದರೆ, ಆಪಾದನೆ ಮಾಡೋದು ಬಹಳ ಸುಲಭದಲ್ಲಿ ಮಾಡಿಬಿಡಬೇಕು. ಆಪಾದನೆ ತಪ್ಪು ಅಂತ ಸಾಬೀತು ಪಡಬೇಕಾದ್ರೆ ನಾವು ಊರು ಪೂರ್ತಿ ಓಡಾಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು. ಇಲ್ಲಪ್ಪ ಅವ್ರು ಹೇಳ್ತಿರೋ ಸುಳ್ಳು ಅಂತ ಸಾಬೀತು ಮಾಡಬೇಕಾದ್ರೆ ನಾವು ಇಲ್ಲ ಒದ್ದಾಡಬೇಕು. ಅವರಿಗೆ ಕಲ್ಪಿಸೋಕೋದು ಭಾಳ ಸುಲಭದಲ್ಲಿ ಹೇಳಿಬಿಡ್ತಾರೆ. ಈಸಿಯಾಗಿ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಈಗ ನಮ್ಮ ನಗರ ನಕ್ಸಲರು, ಅರ್ಬನ್ ನಕ್ಸಲರೆಲ್ಲ ಒಟ್ಟಾಗಿ ಕೊಂದವರು ಯಾರು ಅಂತೇಳಿ ಹೊರಟಿದ್ದಾರೆ. ಡಾಕ್ಯುಮೆಂಟ್ಗಳನ್ನು ಸ್ಟಡಿ ಮಾಡಿ ಯಾರು ಏನಂತ. ಈಗ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಸಾವಿಗೀಡಾಗಿರೋದ? ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಕಡೆ ನಮ್ಮದೇ ಆಯಿತು. ಕರಾವಳಿನ ತಗೊಳ್ಳಿ ನೀವು. ಸೌಮ್ಯ, ಸುಚೇತ, ಅಕ್ಷತಾ, ರತ್ನ, ನಂದಿತಾ, ಇವ್ರನ್ನೆಲ್ಲ ತಗೊಳ್ಳಿ. ಕೊಂದವ್ರು ಯಾರು ಅಂತೇಳಿ ಎಲ್ಲೆಲ್ಲ ಮೆರವಣಿಗೆ ಮಾಡಲಿ. ಶಿವಮೊಗ್ಗದಲ್ಲಿ ಹೋಗಿ ನಿಮ್ಮ ಮೆರವಣಿಗೆ ಮಾಡಲಿ, ತೀರ್ಥಹಳ್ಳಿಯಲ್ಲಿ ಮಾಡಲಿ, ಚಾಮರಾಜಪೇಟೆಯಲ್ಲಿ ಮಾಡಲಿ. ಯಾಕೆ ಮಾಡಲ್ಲ? ಧರ್ಮಸ್ಥಳದಲ್ಲಿ ಯಾಕೆ ಮಾಡ್ತೀರಿ ಅಂದರೆ ನಿಮಗೆ ಟಾರ್ಗೆಟ್ ಅಲ್ವಾ ಧರ್ಮಸ್ಥಳ. ಈ ನಗರ ನಕ್ಸಲರೆಲ್ಲ ಇದ್ದಾರಲ್ಲ, ಇವರೆಲ್ಲರದ್ದು ಮುಖಗಳು ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಈ ಥರದ ಒಂದು ಷಡ್ಯಂತ್ರವನ್ನು ಕಾಲದಿಂದ ಕಾಲಕ್ಕೆ, ದಶಕಗಳ ಹಿಂದಿನಿಂದಲೂ ಮಾಡ್ತಲೇ ಬಂದವರು ಕಮ್ಯುನಿಸ್ಟರು, ಎಡಪಂಥೀಯರು, ಎಡಬಿಡಂಗಿಗಳು. ಅವರೇ ಇವತ್ತು ಇನ್ಯಾರು ಬೀದಿಗೆ ಬರಲ್ಲ ಅಂತ ಗೊತ್ತಾಗಿ ಅವರೇ ಬೀದಿಗಿಳಿದಿದ್ದಾರೆ. ಬೀದಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವರೇ ಬೀದಿ ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂಥೇಳಿ. ಧರ್ಮಸ್ಥಳ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಅಂಥೇಳಿ. ಯಾಕಂತ ಹೇಳಿದ್ರೆ, ನಾನು ಜಸ್ಟ್ ಮ್ಯಾಪ್ ಹೋಗಿ ನೋಡ್ತಾ ಇದ್ದೆ. ಮ್ಯಾಪ್ ಸುತ್ತಲೂ ಮಸೀದಿಗಳು, ಚರ್ಚ್ಗಳು ಎಲ್ಲವೂ ಕೂಡ ಈಗ ಬೆಳೆದಿದೆ. ಈ ಧರ್ಮಸ್ಥಳ ಅನ್ನೋದು ಒಂದನ್ನು ಅಲ್ಲಿಂದ ತೆಗೆದು ಬಿಟ್ಟರೆ ಬಹಳ ಸುಲಭದಲ್ಲಿ ಆ ಅಜೆಂಡಾಗಳನ್ನು ಒಳಗಡೆ ತಗೊಂಡು ಬರ್ಬೋದು ಅಂಥೇಳಿ. ಅಂದರೆ ನಾವು ಆಗೆಲ್ಲ ಸ್ಕೂಲಲ್ಲಿ ಪದ್ಯ ಇತ್ತು, ತಿರುಕನು ಬರುವ ಊರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತಾನೆ ಅಂತ. ಆ ಥರದ ಒಂದು ತಿರುಕನ ಕನಸು ಕಾಣ್ತಾ ಇದ್ದಾರೆ ಅವರು. ಧರ್ಮಸ್ಥಳದ ಪರಂಪರೆ ಇರುವಂಥದ್ದು 800 ವರ್ಷ ಇರಬಹುದು. ಈ ಹಿಂದೂ ಧರ್ಮದ ಪರಂಪರೆ ಸನಾತನವಾದದ್ದಿದು. ಯಾವನಿಂದಲೂ ಕೂಡ, ಯಾವ ಏನು ಗಜನಿ ಗೋರಿಯಿಂದಲೂ ಕೂಡ ಇದನ್ನು ಏನೂ ಮಾಡೋಕ್ಕಾಗಲಿಲ್ಲ. ಈ ಹಿಂದೂ ಧರ್ಮದ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನು ಯಾವನಿಂದಲೂ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕಾಲದಿಂದ ಕಾಲಕ್ಕೆ ಶಿವಾಜಿ ಅಂಥವರು ಬೇರೆ ಬೇರೆ ರೂಪದಲ್ಲಿ ಸಂಘಟನಾ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಇವತ್ತು ಹಿಂದೂ ಸಂಘಟನೆಗಳು ಗಟ್ಟಿಯಾಗಿ ಧರ್ಮಸ್ಥಳದ ಪರವಾಗಿ ನಿಂತಿವೆ. ನಾವು ಜಗದೀಶ್ ಕಾರಂಜಿಯವರ ಮಾರ್ಗದರ್ಶನದಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಮಾಡಿಕೊಂಡಿದ್ದೇವೆ. ಅದರ ಜೊತೆ 4 ದಿಕ್ಕಿನಿಂದ ನಮಗೆ ಹಿಂದೂ ಜಾಗರಣ ವೇದಿಕೆಯಿಂದ 4 ಶಕ್ತಿಯುತವಾದಂಥ ನಾಯಕತ್ವವನ್ನು ಒದಗಿಸಿಕೊಟ್ಟಿದ್ದಾರೆ. ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ, ತೊಡೆ ತಟ್ಟಿ ನಾವು ಹೋರಾಟ ಮಾಡ್ತೇವೆ. ಧರ್ಮಸ್ಥಳದ ವಿಚಾರಕ್ಕೆ ಬಂದರೆ ಈ ರಾಜ್ಯದಲ್ಲಿ ಅದು ಶಾಂತಿ ಭಂಗಕ್ಕೆ ಕಾರಣ ಆದರೆ ಈ ಅಧಿಕಾರದಲ್ಲಿರುವಂಥ ಸರ್ಕಾರವೇ ಕಾರಣ ಆಗುತ್ತೆ. ಯಾಕಂದರೆ ಯಾವುದೇ ದಾಖಲೆ, ಆಧಾರ, ಸಾಕ್ಷಿ ಇಲ್ಲದೆ ಇರುವಾಗ, ಪ್ರಕರಣ ಒಂದು ಕೋರ್ಟಿನ ಮೆಟ್ಟಿಲಲ್ಲಿರುವಾಗ ಇವರು ಈ ರೀತಿ ಬೀದಿ ರಂಪಾಟ ಮಾಡಿಕೊಂಡು ಟಾರ್ಗೆಟ್ ಧರ್ಮಸ್ಥಳ ಮಾಡಲಿಕ್ಕೆ ಆಸ್ಪದವನ್ನು, ಅವಕಾಶವನ್ನು, ಪರ್ಮಿಟನ್ನು ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ. ಹಾಗಾಗಿ ನಾಳೆ ದಿವಸ ನಾವು ಬೀದಿಗಿಳಿದ್ರೆ ಇವರ ಏನು ಸುಳ್ಳು ಅಭಿಯಾನದ ವಿರುದ್ಧ ಸತ್ಯದ ಅಭಿಯಾನವನ್ನು ನಾವು ಮಾಡಿದಾಗ ಯಾರಾದರೂ ತಡಿಲಿಕ್ಕೆ ಬಂದರೆ, ಒಂದು ಸಂಘರ್ಷ ಸೃಷ್ಟಿಯಾದರೆ ಅದಕ್ಕೆ ರಾಜ್ಯ ಸರ್ಕಾರ ಕಾರಣ ಆಗುತ್ತೆ. ನಿಮಗೆ ಧರ್ಮಸ್ಥಳದ ಒಂದು ಏನನ್ನು ಮಾಡ್ಕೊಳ್ಳೋಕ್ಕೆ ಇವ್ರ ಹತ್ರ ಏನೂ ಆಗಲ್ಲ. ಯಾಕಂದರೆ ಅಂಥವ್ರನ್ನ ತುಂಬ ಜನನ ನಮ್ಮ ಹಿಂದೂ ಧರ್ಮ ನೋಡಿದೆ, ಕಾಲದಿಂದ ಕಾಲಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೆ. ಬೇರೆ ಉಳಿದ ಜನತೆಗೆ ಹೇಳಬೇಕು ನೋಡಿ, ಕರಾವಳಿ ಧರ್ಮಸ್ಥಳವನ್ನು ನೋಡುವ ಶೈಲಿಯೇ ಬೇರೆ, ಉಳಿದ ಭಾಗ ನೋಡುವಂಥ ಶೈಲಿಯೇ ಬೇರೆ. ಕರಾವಳಿಯಲ್ಲಿ ಇವತ್ತಿಗೂ ಕೂಡ ಧರ್ಮಸ್ಥಳದ ಹೆಸರನ್ನು ಧರ್ಮಸ್ಥಳ ಅಂತ ಹೇಳಲ್ಲ. ನೀವು ಆಶ್ಚರ್ಯ ಪಡ್ತೀರೋ ಇಲ್ವೋ, ತೆಂಕು ಅಂತ ಮಾತ್ರ ಕರೀತಾರೆ. ಇವತ್ತಿಗೂ ಕೂಡ ಅಲ್ಲಿರುವಂಥ ದೇವರ ಹೆಸರನ್ನು, ಮಂಜುನಾಥನ ಹೆಸರನ್ನು ಬಾಯಿ ಕರೆದು ಹೇಳಲ್ಲ. ವೀರೇಂದ್ರ ಹೆಗ್ಡೆಯವರ ಹೆಸರನ್ನು ಹೇಳಲ್ಲ, ಕಾವಂದರು ಅಂತ ಮಾತ್ರ ಕರೀತಾರೆ. ಸೊ ಈ ರೀತಿಯಲ್ಲಿದ್ದಂಥ ಆ ಕರಾವಳಿ ಬೆಲ್ಟಲ್ಲಿ ಇಷ್ಟು ದೊಡ್ಡ ಮಟ್ಟ ಹೋರಾಟಗಳನ್ನು ಆ ಸ್ಥಳದ ವಿರುದ್ಧವಾಗಿ ಮಾಡಬೇಕಾದ್ರೆ
ಅದು ವ್ಯವಸ್ಥಿತವಾಗಿ ಅದು ಯಾವ ರೀತಿ ಮಾಡಿದ್ರು ಅನ್ನೋದೇ ಬಹಳ ಆಶ್ಚರ್ಯ. ಯಾಕಂತ ಹೇಳಿದರೆ ನಾನು ಹೇಳಿದ ಹಾಗೆ ಕರಾವಳಿಯವರ ಭಾವನೆ ಬೇರೆ, ಅಥವಾ ಧರ್ಮಸ್ಥಳದ ಹೆಸರು ಹೇಳ್ತಿರ್ಲಿಲ್ಲ, ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳ್ತಿರ್ಲಿಲ್ಲ, ನಡೆದಾಡೋ ಮಂಜುನಾಥ್ ಅಂತ ಕರೀತಾ ಇದ್ರು. ಅಂತಹ ಊರಲ್ಲಿ ಇಷ್ಟು ದೊಡ್ಡ ದೊಡ್ಡ ಸಾವಿರಾರು ಜನ ಸೇರಿಸ್ಕೊಂಡು ಇವರು ಪ್ರತಿಭಟನೆಗಳನ್ನು ಮಾಡಿದ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಈಗ ಇದು ನೋಡಿ, ವೀರೇಂದ್ರ ಹೆಗ್ಗಡೆಯವರು ಯಾವ ವಿಚಾರದ ಕಾರಣಕ್ಕೆ ಪೇಜಾವರ ಶ್ರೀಗಳ ಕರೆಗೆ ಹೋಗೊಡ್ತಾರೆ ಅಂತ ಹೇಳಿದರೆ, ಮೂಲತಃ ವೀರೇಂದ್ರ ಹೆಗ್ಗಡೆಯವರು ಸಮತಾವಾದಿಯವರು. ಅಂದರೆ ಎಲ್ಲರೂ ಕೂಡ ಸಮಾನರು ಅಂತ. ನಿಮಗೆ ಭಾರತದಲ್ಲಿ ಮೊದಲು ಪಂಕ್ತಿ ಭೇದ ಇಲ್ಲದೆ ಇರುವಂಥ ದೇವಸ್ಥಾನ, ಎಲ್ಲರನ್ನ ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಊಟಕ್ಕೆ ಹಾಕಿರುವಂಥದ್ದು ಧರ್ಮಸ್ಥಳದಲ್ಲಿ. ಭಾರತದಲ್ಲಿ ಕೆಳವರ್ಗದ ಜನರಿಗೆ ಗೆರಟೆ ಚಿಪ್ನಲ್ಲಿ ನೀರು ಕೊಡ್ತಿದ್ದ ಕಾಲದಲ್ಲಿ ಒಳಗಡೆ ಕರೆದು ಊಟದ ಹಾಲ್ನಲ್ಲಿ ಊಟಕ್ಕೆ ಹಾಕಿದವರು ವೀರೇಂದ್ರ ಹೆಗ್ಗಡೆಯವರು. ಸಮತಾ ಭಾವ ಇತ್ತು ಅವರಿಗೆ. ಪೇಜಾವರ ಶ್ರೀಗಳು ಹಿಂದೂ ಧರ್ಮ, ಇಡೀ ಹಿಂದೂ ಧರ್ಮ ಒಂದೇ ಅನ್ನುವ ಕರೆಯನ್ನು ಇಟ್ಟುಕೊಂಡೆ ಧರ್ಮ ಸಂಸತ್ತನ್ನು ಆಯೋಜನೆ ಮಾಡಿದಾಗ ವೀರೇಂದ್ರ ಹೆಗ್ಗಡೆಯವ್ರನ್ನ ಆಹ್ವಾನಿಸ್ತಾರೆ. ಈ ವಿಚಾರ ಅವರಿಗೆ ಇಷ್ಟ ಆದ ಕಾರಣಕ್ಕೆ ಅವರು ಅದರಲ್ಲಿ ಒಳಪಡ್ತಾರೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡು ವೀರೇಂದ್ರ ಹೆಗ್ಗಡೆಯವರು ಹಿಂದೂ ಸಂಘಟನೆಗಳ ಜೊತೆ ಹೋದರು ಅನ್ನುವ ಕಾರಣವನ್ನು ಇಟ್ಟುಕೊಂಡು ವೀರೇಂದ್ರ ಹೆಗ್ಗಡೆಯವರು ಅಥವಾ ಧರ್ಮಸ್ಥಳದ ವಿರುದ್ಧ ಒಂದೊಂದೇ ಪ್ರಕರಣವನ್ನು ತೇಲಿ ಬಿಡ್ಲಿಕ್ಕೆ ಶುರು ಮಾಡಿದರು. ನಿಮಗೆ ಪದ್ಮಲತಾ, ವೇದವಲ್ಲಿ ಎಲ್ಲ ಅದರ ನಂತರದ ಡೆವಲಪ್ಮೆಂಟ್. ಅದರ ನಂತರದ ಡೆವಲಪ್ಮೆಂಟ್ ನಿಮಗೆ 1972 ಅಲ್ಲಿ ಕಮ್ಯುನಿಸ್ಟ್ ಶಾಸಕರಿದ್ದರು ಆ ಭಾಗದಲ್ಲಿ. ಅಂದರೆ ಇದನ್ನು ಬಹಳ ಆಳವಾಗಿ ನಾನು ಸ್ಟಡಿ ಮಾಡಿದ್ದೇನೆ. ಯಾಕೆ ಹಿಂಗಾಯಿತು? ಈಗ ಉದಾಹರಣೆಗೆ ಧರ್ಮಸ್ಥಳದಲ್ಲಿ ನಿಮಗೆ ನೀವು ಹೋದರೆ, ನೀವು ಒಂದು ಫ್ಯಾಮಿಲಿ 4 ಜನ ಹೋದರೆ, ಅಲ್ಲಿ ಒಳ್ಳೆ ಬಾಸ್ಮತಿ ರೈಸಲ್ಲಿ ಅಥವಾ ಯಾವುದೋ ಒಂದು ಒಳ್ಳೆ ರೈಸಲ್ಲಿ ಊಟ ಮಾಡ್ತೀರಿ. 4 ಜನ ಊಟ ಮಾಡ್ಕೊಂಡು ಎದ್ದು ಬಂದರೆ ಒಂದು ಊಟಕ್ಕೆ ಮಿನಿಮಮ್ 50 ರೂಪಾಯಿ ಅಂತ ಹೇಳಿದ್ರೆ 200 ರೂಪಾಯಿ ಆಯಿತು. ನೀವೇನು ಕೊಟ್ಟಿರ್ತೀರಿ ಧರ್ಮಸ್ಥಳಕ್ಕೆ ಅಂತ ಹೇಳಿದ್ರೆ ಒಂದು ಹಣ್ಣು ಕಾಯಿ ಪ್ರಸಾದ ತಗೊಳ್ತೀರಿ, ಒಂದು 150 ರೂಪಾಯಿ ಬ್ಯಾಗ್. ಈ ಹೋಮ ಮಾಡಿ, ಈ ಹರಕೆ ಸಂದಾಯ ಮಾಡಿ, ಇಲ್ಲಿಷ್ಟು ದುಡ್ಡು ಹಾಕಿ ಅಂಥೇಳಿ ಧರ್ಮಸ್ಥಳದಲ್ಲಿ ಇಲ್ಲವೇ ಇಲ್ಲ. ಬೇರೆ ದೇವಸ್ಥಾನದಲ್ಲಿ ಇದೆ, ಇಂಥ ಹರಕೆ ಸಂದಾಯ ಮಾಡಿದರೆ ನಿಮಗೆ ಹಿಂಗಾಗತ್ತೆ, ಈ ತೊಟ್ಟಿಲು ಮುಟ್ಟಿದರೆ ಮಕ್ಕಳಾಗತ್ತೆ ಅಂತೆಲ್ಲ ಧಾರ್ಮಿಕವಾಗಿ ಜನರನ್ನ ಒಂದು ಅಂಧಶ್ರದ್ಧೆಗೆ ದೂಡುವಂಥದ್ದು. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸನ್ನಿಧಿಯಲ್ಲಿ, ಅಂದರೆ ಅವರ ಆ ಒಂದು ಜಾಗದಲ್ಲಿ ಅವರು ಕೂತ್ಕೊಳ್ಳುವಂಥ ಪೀಠದಲ್ಲಿ ದಿನಕ್ಕೆ ಸಾವಿರಾರು ಜನರಿಗೆ ನ್ಯಾಯದಾನ ಮಾಡ್ತಾರೆ. ನ್ಯಾಯದಾನ ಮಾಡಿದ ನಂತರ ಇಲ್ಲಿಷ್ಟು ಕಾಣಿಕೆ ಹಾಕು ಅಂತ ಹೇಳುವ ಸಂಪ್ರದಾಯವೇ ಇಲ್ಲ. ಎಲ್ಲವೂ ಉಚಿತ. ಇವತ್ತು ನೀವು ಹೊರಗಡೆ ಲಾಡ್ಜಲ್ಲಿ 3000 ರೂಪಾಯಿ ರೂಮ್ ಇದ್ದರೆ ಧರ್ಮಸ್ಥಳದಲ್ಲಿ 200 ರೂಪಾಯಿ ಕೊಟ್ಟುಕೊಂಡು ಅಲ್ಲಿ ಬರ್ಬೋದು. ಓರ್ವ ಪತ್ರಕರ್ತನಾಗಿ ಹೇಳುವುದಾದರೆ ಯಾಕೆ ಧರ್ಮಸ್ಥಳ ಟಾರ್ಗೆಟ್ ಆಯಿತು ಅಂತ ಹೇಳಿದರೆ, ಎಲ್ಲಿಯವರೆಗೆ ಧರ್ಮಸ್ಥಳದ ಆ ವ್ಯಾಲ್ಯೂ ಏನಿದೆ ಅದನ್ನು ಕೆಳಗೆ ಇಳಿಸೋದ ಹೊರತು ಅಲ್ಲಿ ಕಮ್ಯುನಿಸ್ಟರಾಗಲಿ ಅಥವಾ ಬೇರೆ ಯಾರಿಗೂ ಕೂಡ ಎಂಟ್ರಿ ಕೊಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಇಡೀ ಕರಾವಳಿಯನ್ನು ಒಂದು ಭಾವನೆ ಒಂದು ಹಿಡಿದಿಟ್ಕೊಂಡಿದ್ರೆ ಅದು ಧರ್ಮಸ್ಥಳ. ಸೊ ಹಾಗಾಗಿ ಧರ್ಮಸ್ಥಳದ ವಿರುದ್ಧ ಈ ರೀತಿ ಆಗಿರ್ತಕ್ಕಂಥ ಪೆಟ್ಟುಗಳು ಬೀಳ್ತಾನೆ ಇವೆ ಅಂತ ಹೇಳಿ. ಈಗ ಧಾರ್ಮಿಕ ಭಾವನೆಯನ್ನು ನಿಮಗೆ ಹಾಳು ಮಾಡಿಬಿಟ್ರೆ ಧರ್ಮಸ್ಥಳದ ಮೇಲಿರುವಂಥ ಒಂದು ಗೌರವವನ್ನು ಇಡೀ ರಾಜ್ಯಾದ್ಯಂತ ಕೆಡದು ಬಿಟ್ರೆ ಆಗುವ ಗೌರವದ ಭಾವನೆಯನ್ನು, ಆಮೇಲೆ ಇವ್ರಿಗೆ ಈಸಿ ಆಯ್ತಲ್ಲ. ಅಲ್ಲ, ಇಲ್ಲಿ ಬಾಲಿಶ ಅನ್ಸೋದು ಯಾವಾಗ ಅಂತ ಕೇಳಿದರೆ, ಅದು ಜೈನರ ದೇವಸ್ಥಾನ ಅಂತ ಒಂದು ಕಡೆಯಲ್ಲಿ ಉಲ್ಲೇಖ ಆಗುತ್ತೆ. ಇದು ಜೈನರ ದೇವಸ್ಥಾನ, ಅದು ಜೈನರು ಮಾತ್ರ ಇರುವಂಥದ್ದು, ಹಿಂದೂಗಳದ್ದಲ್ಲ ಅಂಥೇಳಿ. ಫಸ್ಟ್ ಆಫ್ ಆಲ್ ಹಿಂದೂ ಮತ್ತು ಜೈನ ಬೇರೆ ಬೇರೆ ಅನ್ನೋದು ಕರಾವಳಿ ಭಾಗದಲ್ಲಿ ಇಲ್ಲ. ಇವತ್ತಿಗೂ ಜೈನರ ಬಸದಿಗಳಿವೆ, ಅಥವಾ ಬಾರ್ಕೂರಿನ ಸಂಸ್ಥಾನ ಜೈನರೇ ಆಳಿದಂತಹ ಒಂದು ಕಾಲದಲ್ಲಿ ಆಳಿದಂತಹ ಸಂಸ್ಥಾನ. ಈ ಜೈನ ಮತ್ತು ಹಿಂದೂ ಅನ್ನೋದನ್ನು ಕೂಡ ಬಂದು ಬಿಡ್ತಲ್ಲ ಕರಾವಳಿಯಲ್ಲಿ. ಅಂದರೆ ಏನಾಗುತ್ತೆ, ಈಗ ಅಲ್ಲಿ ರಾಜಕೀಯದ ಕಾರಣಕ್ಕೆ ಜೈನ ಅನ್ನೋದು ಇನ್ನೊಂದು ಧರ್ಮವಾಗಿ ಗುರುತಿಸ್ಕೊಂಡಿರಬಹುದು. ಆದರೆ ನಮ್ಮ ಜೈನರ ಪ್ರಾರ್ಥನೆಯಲ್ಲಿ ನಮೋಂಕಾರ ಅಂತ ಬರುತ್ತೆ, ಓಂ ಅಂತಲೇ ಸ್ಟಾರ್ಟ್ ಆಗುತ್ತೆ. ಓಂ ಎನ್ನುವಂಥದ್ದು ಹಿಂದೂ ಧರ್ಮದ ಪವಿತ್ರವಾದಂಥ ಒಂದು ಮಂತ್ರ. ಮತ್ತು ಧರ್ಮಸ್ಥಳದಲ್ಲಿ ಅಂಥೇಳಿ ಅಲ್ಲ, ಎಲ್ಲೂ ಕೂಡ ಇಡೀ ಭಾರತದಲ್ಲೇ ನಮ್ಮ ರಾಮ ಮಂದಿರದ ಹೋರಾಟದಲ್ಲಿ ಪ್ರಾಣ ತೆತ್ತವರು ಜೈನರು, ಅಥವಾ ರಾಮ ಮಂದಿರವನ್ನು ಮತ್ತೆ ನಮಗೆ ಒದಗಿಸಿಕೊಡುವಲ್ಲಿ ವಕಾಲತ್ತನ್ನು ಹಾಕಿ ಅದರ ಪರವಾಗಿ ಫೈಟ್ ಮಾಡಿದವರು ವಕೀಲರು ಜೈನರು. ಹಿಂದುತ್ವದ ಹಿಂದೂ ಸಂಘಟನೆಯ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಜೈನರಿದ್ದಾರೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ಕುಟುಂಬ ಜೈನರದ್ದಾದರೆ ಪೂಜೆ ಮಾಡುವವರು ಅಲ್ಲಿ ವೈಷ್ಣವರು, ಶಿವ ಶೈವ. ಅಂದರೆ ಎಲ್ಲ ಧರ್ಮಗಳ ತಾರತಮ್ಯಗಳನ್ನು, ಧರ್ಮದ ಒಳಗಿರುವಂಥ ತಾರತಮ್ಯಗಳನ್ನು ಮೀರಿ ಒಂದು ಕ್ಷೇತ್ರ ಅಲ್ಲಿ ಕಂಗೊಳಿಸ್ತಿದೆ. ಅದು ಸಾಮರಸ್ಯದ ಒಂದು ನೆಲ. ಅದು ಇವತ್ತು ಧರ್ಮಸ್ಥಳವನ್ನು ಇವರು ತಮ್ಮ ಮುಜರಾಯಿ ಕಪಿ ಮುಷ್ಟಿಗೆ ತೊಗೊಂಬರ್ಬೇಕು ಅಂತೇಳಿ ಕಳೆದ ಹಲವು ದಶಕಗಳಿಂದ
ಪ್ರಯತ್ನ ಮಾಡ್ತಲೇ ಬಂದರು, ಅದು ಸೇರಿಕೊಳ್ಳುತ್ತೆ. ಈಗ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸಮಾಜ ಸೇವೆಯನ್ನು ಗುರುತಿಸಿ ಇಂಥವ್ರು ರಾಜ್ಯಸಭೆಯಲ್ಲಿ ಇರಬೇಕು ಅನ್ನುವ ಒಂದು ಭಾವನೆಯನ್ನು ಇಟ್ಟುಕೊಂಡು ನರೇಂದ್ರ ಮೋದಿಜಿಯವರು ಅವರನ್ನು ಆಹ್ವಾನಿಸ್ತಾರೆ. ನೀವು ರಾಜ್ಯಸಭಾ ಸದಸ್ಯರಾಗಬೇಕು ಅಂಥೇಳಿ ಒಂದು ಸರ್ಕಾರ ಕೊಟ್ಟಂಥ ಒಂದು ಆಹ್ವಾನವನ್ನು, ಗೌರವದ ಆಹ್ವಾನ. ಸಚಿನ್ ತೆಂಡೂಲ್ಕರ್ ರಾಜ್ಯಸಭಾ ಸದಸ್ಯರಾಗಿದ್ದರು, ಅಮಿತಾಬ್ ಬಚ್ಚನ್ ಆಗಿದ್ದರು, ತುಂಬ ಜನ ಆಗಿದ್ದಾರೆ. ಅಂದರೆ ಅದು ಗೌರವಕ್ಕೆ ಸಿಗುವಂಥದ್ದು. ಅದನ್ನು ಒಪ್ಕೊಂಡ ಕಾರಣಕ್ಕೆ ಒಂದಷ್ಟು ವರ್ಗ ಇವರು ನರೇಂದ್ರ ಮೋದಿಯವರ ಪರವಾಗಿದ್ದಾರೆ, ಅಂದರೆ ಇವರು ಮೋದಿಜಿ ಪಾರ್ಟಿ, ಅಂದರೆ ಕರ್ನಾಟಕದಲ್ಲಿ ಒಂದು ಮೆಸೇಜ್ ಹೋಗುತ್ತೆ. BJPಯ ಅಲ್ಲ, ಒಂದು ಹಂತದಲ್ಲಿ ಯಾರೂ ಕೂಡ ದೇವ್ರಿಗೆ ಹೋಗಬೇಡಿ, ಕಾಣಿಕೆ ಹಾಕಬೇಡಿ, ಅಥವಾ ಅಲ್ಲಿ ದೇವರೇ ಇಲ್ಲ, ಮಂಜುನಾಥ ಇರುವುದು ಕದ್ರಿಯಲ್ಲಿ, ಧರ್ಮಸ್ಥಳದಲ್ಲ, ಇದನ್ನೆಲ್ಲ ನೋಡುವಾಗ ಇದರ ಅಜೆಂಡಾ ಯಾಕೆ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ? ಈಗ ಅವರು ವೀರೇಂದ್ರ ಹೆಗ್ಡೆ ಅವರನ್ನು ಅಥವಾ ಇದನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ಅದನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ. ಬಟ್ ಈಗ ಅಲ್ಲಿ ದೇವ್ರು ಇಲ್ವಂತೆ, ಧರ್ಮಸ್ಥಳಕ್ಕೆ ಹೋಗೋದು ವೇಸ್ಟ್ ಅಂತೆ, ಅಲ್ಲಿ ಧರ್ಮ ಇಲ್ವಂತೆ, ಅದು ಜೈನರ ಟೆಂಪಲ್ ಅಂತೆ. ಇದನ್ನೆಲ್ಲ ಕೇಳುವಾಗ ಹಾಗಾದರೆ ಈ ಪ್ರಜ್ಞಾವಂತ ಜನತೆಗೆ ಅದು ಅರ್ಥ ಆಗ್ತಾ ಇಲ್ವಾ? ಇನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳ್ತೇನೆ, ಪಕ್ಕ ಹೇಳ್ತೇನೆ, ಇದು ನಮ್ದೇನೀಗ ಲೈವ್ ಹೋಗ್ತಾ ಇರುತ್ತೆ, ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ನಮ್ಮ ಇಬ್ಬರಿಗೆ ಬೈತಾ ಇರ್ತಾರೆ ಯಾರಾದರೂ. ಸೊ ಯಾಕೆ ಅವರಿಗೆಲ್ಲ ಅರ್ಥ ಆಗಲ್ಲ ಅಷ್ಟು ಸುಲಭದಲ್ಲಿ? ಅಂದರೆ ನೋಡಿ, ಈಗ ಸಹಜವಾದಂಥ ಒಂದು ಮಾನಸಿಕತೆ ಇದೆ. ರಾಜಕೀಯವಾದ ಕಾರಣಕ್ಕೆ ಈ ಹಿಂದುತ್ವವನ್ನು ಬೈಯೋರು ಒಂದು ವರ್ಗ, ಅದರ ಜೊತೆಗೆ ಯಾರನ್ನ ಇವತ್ತು ಈ ಕಮ್ಯುನಲ್ ವಿಷಯವನ್ನು ತುಂಬಿಸ್ಕೊಂಡವರು ಒಂದಿಷ್ಟು ಜನ ಇದ್ದಾರೆ. ನೀವು ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ನೋಡಿದಿರಿ, ನಮ್ಮ ಕಾಶ್ಮೀರಲ್ಲಿ ನೋಡಿದಿರಿ. ವಿನಾಕಾರಣ ನಿಷ್ಪಾಪಿಗಳನ್ನು ಕೊಲ್ಲುವಂಥ ಒಂದು ವರ್ಗ ಮತ್ತು ಅಂಥವ್ರನ್ನ ಬೆಂಬಲಿಸುವಂಥ ಒಂದು ವರ್ಗ ಈ ಸಮಾಜದಲ್ಲಿದೆ. ಅಂಥವರೆಲ್ಲ ಟಾರ್ಗೆಟ್ ಮಾಡ್ತಲೇ ಇರ್ತಾರೆ. ಇವರಿಗೆ SDPI ಅವರೇ ಇವರಿಗೆ ಸಾಥ್ ಕೊಡ್ತಾರೆ. ಯಾಕೆ? ಇವರಿಗೆ ಎಲ್ಲಿಂದ ಫಂಡ್ ಬರುತ್ತೆ? ಕೋಟಿಗಟ್ಟಲೆ ದುಡ್ಡನ್ನು ಇವರಿಗೆ ಹೋರಾಟಗಳಿಗೆ ಕೊಟ್ಟವ್ರು ಯಾರು? ಒಂದು ಸಮಾವೇಶಕ್ಕೆ ಎಷ್ಟು ಖರ್ಚು ಮಾಡಬೇಕು? ಆ ದುಡ್ಡು ಎಲ್ಲಿಂದ ಬರುತ್ತೆ? ಇವರ ವೆಹಿಕಲ್ಗಳ ಓಡಾಟದ ಖರ್ಚು, ಇವರು ಏನು ಉದ್ಯೋಗ ಮಾಡ್ತಾರೆ? ಗಿರೀಶ್ ಮಟ್ಟಣ್ಣನವರಿಗೆ ನಾನು ಕೇಳಿದೆ, ಏನು ಉದ್ಯೋಗ ನಿಮ್ಮದು ಸ್ವಾಮಿ? ವಸಂತ ಗಿಳಿಯಾರ್ದು ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತಿದೆ, ವರ್ಷಕ್ಕೆ 2-3 ಕೋಟಿ ಪ್ರಾಜೆಕ್ಟ್ ನಾನು ಮಾಡ್ತೀನಿ, ಎಲ್ಲೆಲ್ಲಿ ಪ್ರಾಜೆಕ್ಟ್ ಆಗಿದೆ ಅಂತೇಳಿ ಲೆಕ್ಕ ಕೊಡ್ತೀನಿ, ಆಡಿಟ್ ಆಗುತ್ತೆ ನಮ್ಮದು, ತೋರಿಸ್ತೀನಿ. ಗಿರೀಶ್ ಮಟ್ಟಣ್ಣನವರ ತೋರಿಸಿ, ನೀವು ಏನಿದೆ ನಿಮ್ಮದು? ಕಿಗ್ಗಾದಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದೀರಿ, ಅಲ್ಲಿನ ಮೂಲ ನಿವಾಸಿಗಳಿಗೆ ಜಾಗವನ್ನು ಹೊಡ್ಕೊಂಡು ಲೀಸ್ ಹಾಕ್ಕೊಂಡು ಏನೇನು ಮಾಡಿದ್ದೀರಿ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ಆರೋಪಗಳಿವೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಏನು ಬಿಸ್ನೆಸ್ಸು? ತೋಟ ಅಂತ ಹೇಳ್ತಾರೆ. 16,000 ಚದರಡಿಯ ಬಂಗಲೆ ಕಟ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಎಲ್ಲಿಂದ ಬಂತು ಈ ರೊಕ್ಕ? ಜಯಂತ್ ಟಿ ಅಂಥೇಳಿ ಇದ್ದಾನೆ, ಅವನಿಗೇನು ಉದ್ಯೋಗ, ಏನು ಮಾಡ್ಕೊಂಡಿದ್ದ? ಸೌಜನ್ಯಳ ಮಾವ ವಿಠಲ ಖರೀದಿ ಮಾಡಿದ ಇತ್ತೀಚಿನ ಜಾಗಗಳೆಷ್ಟು? ಇದೆಲ್ಲ ಏನು ಗೊತ್ತಾ? ಸೌಜನ್ಯ ನೆಪ ಮಾತ್ರ. ಸೌಜನ್ಯ ಅವರಿಗೆ ದಂಧೆ ಆಗಿದೆ. ಆ ಹೆಣ್ಣು ಮಗು ಪಾಪ ಆ ಸತ್ತು ಎಲ್ಲಿದ್ದಾಳ ಗೊತ್ತಿಲ್ಲ, ಯಾಕಾಗಿ ಅಲ್ಲಿ ಹುಟ್ಕೊಂಡ್ಲು? ನನಗೆ ಆ ಹೆಣ್ಣು ಮಗುವಿನ ಬಗ್ಗೆ ಸಂಕಟ ಇದೆ. ಇವರಿಗೆಲ್ಲ ಅನ್ನದ ಬಟ್ಟಲಾಗ್ಬಿಟ್ಲಲ್ಲ ಅವಳು. ಸೌಜನ್ಯ ಶಕ್ತಿ ಒಪ್ಕೊಳ್ತೀನಿ ನಾನು, ಯಾಕಂದರೆ ಶಕ್ತಿ ಅಲ್ಲದೆ ಇದ್ರೆ ಇವರಿಗೆ ಅಲ್ಲ. ಹಾಗಾದರೆ ಆ ಪ್ರಶ್ನೆ ನಾನು ನಿಮ್ಮ ಹತ್ರವೇ ಕೇಳ್ತೀನಿ, ಹಾಗಾದರೆ ಕೊಂದವರು ಯಾರು? ನೋಡಿ, ಈಗ ನಮ್ಮ ದೇಶದ ಕ್ರೈಮ್ ರೇಟಲ್ಲಿ 100 ಮರ್ಡರ್ ಆಯಿತು ಅಂತ ಹೇಳಿದರೆ ಶಿಕ್ಷೆ ಆಗೋದು ಎಷ್ಟು ಜನರಿಗೆ? ನಮ್ಮ ನಡುವೆಯೇ ಇವತ್ತು ರೌಡಿಗಳಾಗಿದ್ದು, ಇವತ್ತು ಪುಡಾರಿಗಳು ಆಗಿ ಸಮಾಜದಲ್ಲಿ ಸಮಾಜ ಸೇವಕರು ಅಂತಲೂ ಕರೆಸ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅವ್ರ ಮೇಲಿರೋ ಕೇಸ್ಗಳೆಲ್ಲ ಖುಲಾಸೆ ಆಗಿದೆಯಲ್ವ? ಈಗ ಒಂದು ಮರ್ಡರ್ ಆಯಿತು ಅಂತ ಹೇಳಿದ್ರೆ ಕಣ್ಣಾರ ಕಂಡವನಿದ್ದರೂ ಕೂಡ ಅವನಿಗೆ ಶಿಕ್ಷೆ ಆಗೋದಿಲ್ಲ. ಅತ್ಯಾಚಾರದ ಪ್ರಕರಣದಲ್ಲಿ ನಿಮಗೆ 80% ಕೇಸು ಬಿಟ್ಟೋಗ್ಬಿಡುತ್ತೆ. ಕನ್ವಿಕ್ಟ್ ಆಗೋದು 20% ಅಂತಿದೆ. ಲೆಕ್ಕಾಚಾರಕ್ಕೆ ಕರೆಕ್ಟಾಗಿ ನೀವು ಲೆಕ್ಕಾಚಾರ ಮಾಡೋಕ್ಕೆ ಹೋದರೂ ಸಣ್ಣ ಒಂದು 7% ಕನ್ವಿಕ್ಟ್ ಆಗುವಂಥದ್ದು ಇರುತ್ತೆ. ಅಂದರೆ ಯಾವುದೋ ಒಂದು ಪ್ರಕರಣದಲ್ಲಿ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಒಬ್ಬ ಬಚಾವಾಗಿ ಈಚೆ ಬಂದ ಅಂತ ಹೇಳಿದ್ರೆ, ಹಾಗಿದ್ರೆ ಮಾಡಿದವನು ಯಾರು ಅಂತ ಕೇಳಕ್ಕೆ ಬರೋದೇ ಇಲ್ಲ ಕೋರ್ಟಿನ ದೃಷ್ಟಿಕೋನದಲ್ಲಿ. ಯಾಕಂದರೆ ಪ್ರತಿಯೊಬ್ಬ ಕೊಲೆಗಾರನಿಗೂ ಇವತ್ತು ಭಯೋತ್ಪಾದಕನಿಗೂ ಕೂಡ ಪರವಾಗಿ ವಾದ ಮಾಡಲಿಕ್ಕೆ ಒಬ್ಬ ಅಡ್ವೊಕೇಟ್ ಇರ್ತಾನೆ. ಅಡ್ವೊಕೇಟನ್ನು ಸುಮ್ಮನೆ ಇರ್ತಾನೆ, ಫೀಸ್ ತಗೊಂಡು ಅವನನ್ನು ಬಚಾವ್ ಮಾಡಿ ಕರ್ಕೊಂಡು ಬರೋದೇ ಅವನ ಉದ್ದೇಶ ಆಗಿರುತ್ತೆ. ಹಾಗಾಗಿ ಯಾರು ಈ ಪ್ರಕರಣದಲ್ಲೆಲ್ಲ ಖುಲಾಸೆ ಆಗ್ತಾರೋ ಅವ್ರು ಖುಲಾಸೆ ಆದ ನಂತರ ಹಾಗಿದ್ರೆ ಇನ್ಯಾರು ಅಂತ ಕೇಳಕ್ಕೆ ಬರೋದೇ ಇಲ್ಲ. ಇದೊಂದು ಕಾಮನ್ ಸೆನ್ಸ್ ಇದು. ಇದನ್ನು ಇಟ್ಕೊಂಡು ಸಂತೋಷ್ ರಾವ್ ಬಿಡುಗಡೆ ಆದ, ಇನ್ಯಾರು ಅಂತ ಕೇಳಕ್ಕೆ ಬರೋದೇ ಇಲ್ಲ. ಅಲ್ಲಿ ಕೋರ್ಟ್ ವರ್ಡಿಕ್ಟ್ ಇದೆ, ಕರೆಕ್ಟಾಗಿದೆ. ಸಾಕ್ಷಿ ಆಧಾರಗಳ ಕೊರತೆ, ಬೆನಿಫಿಟ್ ಆಫ್ ಡೌಟ್, ತನಿಖೆಯ ಆರಂಭಿಕ ಹಂತದಲ್ಲಿ ಸರಿಯಾಗಿ ಮಾಡಿರಲಿಲ್ಲ ಅಂತೇಳಿ ಹೇಳುತ್ತೆ ಅದರಲ್ಲಿ.
ಬಹುಶಃ ಆರಂಭಿಕ ಹಂತದಲ್ಲಿ ಅವ್ರು ಯಾರು ಎಣಿಸಿರ್ಲಿಲ್ಲ ಇದರ ಗಂಭೀರ್ಯತೆ ಇಷ್ಟರ ಮಟ್ಟಿಗೆ ಪಡ್ಕೊಳ್ತದೆ ಅಂತ ಹೇಳಿ. ಗೊತ್ತಿರಲಿಲ್ಲ. ಸೊ ಎಸ್ಪೆಷಲಿ ಡಾಕ್ಟರ್ ಅಧಮ್. ಡಾಕ್ಟರ್ ಆದಾಮೇ ಒಬ್ಬ ಶತಭ್ರಷ್ಟ ಅವನು. ಡಾಕ್ಟರ್ ಆದಾಮ್ ಮಾಡಿರುವ ಕಾರಣಕ್ಕೆ ಮತ್ತು ಇನ್ನೊಂದೇನು ಇಲ್ಲಿ ಪುನಃ ತುಂಬ ಮೀಡಿಯಾದಲ್ಲಿ ನಾವು ಮಾತಾಡಿದ್ವಿ, ಅಲ್ಲಿ ಪೋಸ್ಟ್ಮಾರ್ಟಮನ್ನು ಇವತ್ತು ಮಣಿಪಾಲ್ ಅಥವಾ KS ಹೆಗಡೆಯಲ್ಲಿ ಮಾಡಿದ್ದಿದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ. ಯಾವ್ಯಾವ ಏನು ಪರ್ಟಿಕ್ಯುಲರ್ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಬೇಕು, ಅದನ್ನು ಪ್ರೋಸೆಸ್ ಹೆಂಗೆ ಮಾಡಬೇಕು, ಡಾಕ್ಟರ್ ಆದಮಿಗೆ ಗೊತ್ತೇ ಇಲ್ಲ. ಅಲ್ಲಿ ಬರ್ತದೆ ಒಂದು ಲಿಸ್ಟು, ಅದಕ್ಕೆಲ್ಲ ಸಹಿ ಮಾಡ್ತಾ ಹೋಗೋದು ಒಂದೇ ಗೊತ್ತಿರೋದು. ಯಾಕಂದರೆ ಅಲ್ಲಿ ಕೊಳೆತು ಬಿದ್ದಿರುವಂಥ ಕೆಲವು ಶವಗಳನ್ನು ಪೋಸ್ಟ್ಮಾರ್ಟಮ್ ಮಾಡ್ತಿದ್ದದ್ದು ಆದಾಮ್. ಇದೊಂದು ಅತ್ಯಾಚಾರದ ಪ್ರಕರಣ, ಭಾಳ ಸೀರಿಯಸ್ ಆಗಿರುವಂಥ ಪ್ರಕರಣ. ನಾನು ಮಾಡೋದಿಲ್ಲ ಅಂತ ಹೇಳಿದರೂ ಕೂಡ ಮನೆಯವರು ಒತ್ತಡದ ಮೇರೆಗೆ, ಅಲ್ಲಿನ ಪ್ರಮುಖರ ಒತ್ತಡದ ಮೇರೆಗೆ, ಖುದ್ದು ಸೌಜನ್ಯಳ ಮಾವ ವಿಠಲನ ಒತ್ತಡದ ಮೇರೆಗೆ ನಮ್ಗೆ ಇಲ್ಲ ಆಗಬೇಕು. ಯಾಕೆಂದರೆ ಬಾಡಿ ಸಿಕ್ಕೋದು 16 ಗಂಟೆ ನಂತರ, ಇನ್ನೂ ಸುಡಬೇಕು, ಇನ್ನೂ ಲೇಟ್ ಆಗುತ್ತೆ ಪ್ರೋಸೆಸ್ ಅಂತೇಳಿ ಹಠಕ್ಕೆ ಬಿದ್ದು ಆ ದಿನ ಅವರು ಪೋಸ್ಟ್ಮಾರ್ಟಮನ್ನು ಅಲ್ಲಿ ಮಾಡಿಸೋದು. ಪೊಲೀಸ್ ರಿಕ್ವೆಸ್ಟ್ ಇತ್ತು, ಯೋಗೀಶ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಮಾಡುವಂಥ ಒಂದು ಸಣ್ಣ ಪುಟ್ಟ ಎಡವಟ್ಟುಗಳು ಎಷ್ಟೆಲ್ಲ ಹಂತಕ್ಕೆ ತಗೊಂಡು ಬಂತು ಅಂತ ಉದ್ದೇಶಪೂರ್ವಕ ಅಂತಾರೆ. ಈಗ ನೋಡಿ, ಅದು ಆರಂಭಿಕ ಹಂತದಲ್ಲಿ ಆಗಿದ್ದೇ ಉದ್ದೇಶಪೂರ್ವಕ ಅಂತಾರೆ. ಉದಾಹರಣೆಗೆ ಒಬ್ಬ ಸಂತೋಷ್ ರಾವನ್ನೇ ಫಿಕ್ಸ್ ಮಾಡಬೇಕು ಅಂತ ಇದ್ದಿದ್ರೆ, ಸೌಜನ್ಯಳ ಬಾಡಿ ಇತ್ತು ಅವಾಗ, ಸೌಜನ್ಯಳ ದೇಹದ ಯಾವುದೋ ಒಂದು ದೇಹಾಂಶವನ್ನು, ಜೀವಾಂಶವನ್ನು, ಸಂತೋಷ್ ರಾವ್ ಶರ್ಟಲ್ಲೂ ಒಂದು ಕೂದಲು ಸಿಕ್ತು, ಸೌಜನ್ಯಳ ತಲೆ ಕೂದಲು ಅಂತೇಳಿ, ಅವಳದೊಂದು ಕೂದಲು ಅವನ ಎದೆ ಮೇಲೆ ಸಿಕ್ತು ಅಂತೇಳಿ ಒಂದು ಅದನ್ನು ಇದಕ್ಕೆ ಯಾವುದು ಎನ್ಕ್ವೈರಿ ಕಳಿಸಿದರೆ, FSL ಕಳಿಸ್ಬಿಟ್ಟಿದ್ರೆ ಕರೆಕ್ಟ್ ಆಗಿರೋದು. ಅಷ್ಟೊಂದು ದಡ್ರಿದ್ರ ಪೊಲೀಸ್. ಈಗ ಒಬ್ಬ PSI ಬರಬೇಕು ಅಂತ ಹೇಳಿದರೆ, ಇವರು ಉದಾಹರಣೆಗೆ ಯಾವುದೋ PSIನ ಯೋಗೀಶನ್ನು ದುಡ್ಡು ಕೊಟ್ಟು ಈ ಥರ ಮಾಡಿಸಿದ್ರು ಅಂತ ಹೇಳ್ತಾರಲ್ವ, ಅವ್ನು ಕ್ರಿಮಿನಾಲಜಿಯನ್ನು ಸ್ಟಡಿ ಮಾಡ್ಕೊಂಡು ಬರ್ತಾನೆ. ಒಂದು ಕ್ರೈಮನ್ನು ಹೇಗೆ ಭೇದಿಸಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತದೆ. ಅದು ಗೊತ್ತಿರೋನು ಯಾವ ರೀತಿ ವಿಟ್ನೆಸ್ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವ. ಸೌಜನ್ಯಳ ಒಂದು ಕೂದಲು ಸಂತೋಷ್ ರಾವ್ ಶರ್ಟಲ್ಲಿ ಸಿಕ್ತಪ್ಪ ಅಂತೇಳಿ ಪ್ಯಾಕ್ ಮಾಡಿ ಕೊಟ್ಟಿದ್ದಿದ್ರೆ ಇಷ್ಟು ತನಕ ಬರ್ತಾಯಿತ್ತಾ? ಕನ್ಫರ್ಮ್ ಅಲ್ವಾ DNA ಮ್ಯಾಚ್ ಆಗಿರೋದು? ಡಾಕ್ಟರ್ ಮಾಡಿರುವಂಥ ಎಡವಟ್ಟು ಆರಂಭಿಕ ಹಂತದಲ್ಲಿ ಇವರು ಅದನ್ನು ಗಂಭೀರವಾಗಿ ಪರಿಗಣಿಸದೇ ಇರೋದು ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ಬಹಳ ಸೀರಿಯಸ್ ಆಗಿ ಯಾವ ತನಿಖೆಯೂ ಆಗೋದಿಲ್ಲ. ನಿಮಗೆ ಗೋಲ್ಡನ್ ಅವರಲ್ಲಿ ಸರಿಯಾಗಿ ತನಿಖೆ ಆದರೆ ಇಷ್ಟು ಗಂಭೀರವಾದ ಪ್ರಕರಣ ಇದು ಆಗ್ತಿರಲಿಲ್ಲ. ಇವರಿಗೆಲ್ಲ ಇದು ಚಾಕಣ ಒದಗಿಸಿಕೊಡುವ ಸಬ್ಜೆಕ್ಟ್ ಆಗ್ತಾ ಇರಲಿಲ್ಲ. ಅದು ನಮ್ಮ ದೌರ್ಭಾಗ್ಯ ಅಂತ ನಾನು ಅಂದ್ಕೋತೀನಿ. ಎಸ್. ಸೊ ಓವರಾಲ್ ಆಗಿ ನಿಮ್ಮ ಮುಂದಿನ ಹಂತದ ಹೋರಾಟಗಳೇನು ಅಥವಾ ಮುಂದಿನ ಹಾದಿ ಏನು? ಯಾಕಂತ ಹೇಳಿದ್ರೆ ಅವರೀಗ ಆಲ್ರೆಡಿ ಇನ್ನೊಂದು ಹೋರಾಟವನ್ನು ಆರಂಭಿಸಿದ್ದಾರೆ. ಫ್ರಮ್ ದ ನೋವೇರ್ ಬುರುಡೆ ಬಂತು, 18 ಹೊಂಡಗಳಾಯಿತು. ಅದಾದ ನಂತರ ಅನನ್ಯ ಭಟ್ ಹುಟ್ಕೊಂಡ್ಲು, ಸುಜಾತ ಭಟ್ ಹುಟ್ಕೊಂಡ್ಲು. ಅವರ ಮುಂದಿನ ನಡೆ ಏನು ಮತ್ತು ಅದಕ್ಕೆ ನಿಮ್ಮ ಉತ್ತರಗಳೇ? ನಾವು ಜನರಿಗೆ ಸತ್ಯವನ್ನು ತಿಳಿಸುವ ಕಾರಣಕ್ಕೆ SIT ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ ನಂತರ ಆಲ್ರೆಡಿ ಈಗ ಒಂದು ಸಮ್ಮರಿಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತನಿಖೆ ಮಾಡ್ತಾ ಇದೆ, ಕೋರ್ಟ್ ತೀರ್ಪಿಗೆ ಕಾಯ್ತೀವಿ. ಸತ್ಯ ಬಹಿರಂಗ ಆಗ್ತದೆ. ಸತ್ಯಮೇವ ಜಯತೆ ರಥಯಾತ್ರೆಯನ್ನು ಮಾಡ್ತೀವಿ. ಅದು ಎಲ್ಲರನ್ನ ಈ ಸೌಜನ್ಯ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳಿ ಅಲ್ಲ, ಸತ್ಯ ಧರ್ಮ ನ್ಯಾಯದ ಪರವಾಗಿ. ನಿಮ್ಮ ಹೋರಾಟಕ್ಕೆ ಹಣ ಎಲ್ಲಿಂದ? ನಮ್ಮ ಹೋರಾಟ ಸಾರ್ವಜನಿಕ ಹಿತಾಸಕ್ತಿಯಿಂದ, ಹಿಂದೂ ಸಂಘಟನೆಗಳಿಂದ ಹೋರಾಟ ನಡೀತಾ ಇರುವಂಥದ್ದು. ನಮ್ಮ ಹೋರಾಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಪೋಸ್ಟ್ ಹಾಕಕ್ಕೆ ನನಗೆ ಏನಕ್ಕೆ ದುಡ್ಡು ಬೇಕು? ಈಗ ನಾನು 250 ರೂಪಾಯಿನೋ 300 ರೂಪಾಯಿನೋ ಕೊಟ್ಟು ರೀಚಾರ್ಜ್ ಮಾಡ್ಕೊಂಡು ಒಂದು ಪೋಸ್ಟನ್ನು ಹಾಕೋಕ್ಕೆ ಆಯಿತು, ಅಶ್ವವೇಗ ಚಾನಲಲ್ಲಿ ಬಂದು ನನ್ನ ವಿಚಾರ ಹೇಳೋಕ್ಕೆ ನಂಗೆ ದುಡ್ಡು ಬೇಕಾ? ಚಾನಲ್ ಯಾರ್ದು? ನಿಮ್ಮ ಓನರ್ದು. ಅವ್ರು ಕೊಟ್ಟಿರೋ ಸ್ಪೇಸ್ ಇದು. ಕೂತ್ಕೊಂಡು ನಾನು ವಿಚಾರ ಹೇಳಿ. ಹೋರಾಟ ಹಿಂಗೆ ಇದೆ ನಮ್ಮದು. ನಮ್ಮ ಹೋರಾಟ ಅಂತ ಹೇಳಿದ್ರೆ ಸಮಾವೇಶ ಮಾಡಿ ನಾವು ಎಲ್ಲೂ ಹೋರಾಟ ಮಾಡಿಲ್ಲ. ತೀರ್ಪು ಬಂದಾಗ ನಾವು ಹಿಂದೂ ಸಂಘಟನೆಗಳ ಮೂಲಕ, ಪುಣ್ಯಕ್ಷೇತ್ರ ಸಂರಕ್ಷಣಾ ವೇದಿಕೆಯ ಮೂಲಕ ನಾವು ಸಭೆಗಳನ್ನು ಮಾಡಿದ್ದೆ ಹೊರತು ನಾವು ಒಂದು 300 ಜನರನ್ನ ಇಟ್ಕೊಂಡು ಒಂದು ವಾರ್ ರೂಮ್ ಮಾಡಿಕೊಂಡು ಪೋಸ್ಟರ್ಗಳನ್ನು ಇನ್ನೊಂದು ಮಾಡಿರುವಂಥದ್ದಲ್ಲ ಇದು. ಇದಕ್ಕೇನಕ್ಕೆ ದುಡ್ಡು ಬೇಕಾಗತ್ತೆ? ನಾವೆಲ್ಲ ನಮ್ಮ ಜೊತೆಗಿರುವವರೆಲ್ಲ ಖಾಲಿ ಪೀಲಿ ಕುಳಿತವರೆಲ್ಲ ಎಲ್ಲ ಅವರವರ ಉದ್ಯೋಗಗಳನ್ನು ಒಬ್ಬ ಸಾಫ್ಟ್ವೇರ್ ಫೀಲ್ಡಲ್ಲಿರುವ ಹುಡುಗ ಅವನ ಬಿಡುವಿನ ಸಮಯದಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಡೆಯುವಂಥ ಹೋರಾಟ ಇದು. ಈ ಹೋರಾಟ ಅಂತ ಹೇಳಿದ್ರೆ ಮದ್ದು ಗುಂಡುಗಳು ಅಥವಾ ಕುದುರೆ ಆನೆ ಏನು ಬೇಡ. ಈಗ ಇದಕ್ಕೇನು ದೊಡ್ಡ ಕೋಟಿಗಟ್ಟಲೇನು ಬೇಕಾಗಲ್ಲ. ಎಸ್. ಓವರಾಲ್ ಆಗಿ ತಮ್ಮ ನಡೆ ಏನಿದೆ ಸತ್ಯದ ಕಡೆಯಾಗಿದ್ದರೆ ಜಯ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇವಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.